ಮಾಡಿಕೊಂಡು ಮೂರು ಲೋಕದ ಒಡೆಯನಾಗಿರ್ತಕ್ಕಂಥ ಮುಖಂಡ ಶಿವ ಮಗಳೇ, ಆ ಶಿವನಿಗೆ ನಾನು ಹಾಲದಿರೋದನ್ನು ಒಬ್ರು ಯಾರೋ ವಿಶೇಷವಾದಂತ ವ್ಯಕ್ತಿ ಅಂತ ನಿಮ್ ಮುಂದ ಬಹಳ ವರ್ಣನೆ ಮಾಡಿ ಚರ್ಚೆ ಮಾಡಿರ್ಬೇಕು, ಒಮ್ಮೆ ನೋಡ್ಬೇಕು ಅನಿಸ್ತತಿಲ್ಲ. ಹ್ಞೂ ಅನ್ರಲ್ಲೇ, ದೊಡ್ಡ ಅಕ್ಕನ ಮನ್ಯಾಗ ಸೊಸಿ ಮಾಡಿ ತಗೊಂಡು ಬಂದಾರ. ದೊಡ್ಡ ಅಕ್ಕ ಅಂದ್ರೆ ಗೊತ್ತದ ನೆಗ್ಯಾಣಿ. ದೊಡ್ಡ ಅಕ್ಕನ ಮನ್ಯಾಗ ಯಾದಿ ಮೇ ಶಾದಿ ಮಾಡ್ಕೊಂಡ ಸೊಸಿನ ತಗೊಂಡು ಬಂದಾರ. ಬಾಳ ಕಡ್ಡಿಲೆ ಬರದಂಗ ಹುಡುಗಿ ಐತಿ ತಂದು ಕೂಡಲೇ ಒಟ್ಟು ಅವಸರ ಮಾಡಿ ಹೆಂಗದ ಹೋಗಿ ನೋಡು ಅನಿಸತಿಲ್ಲ. ಅಂದ್ರೆ ವಿಶೇಷ ಏನ್ರಿ ಇದ್ರೆ ನೋಡಂಗ. ಯಾದಿ ಮೇ ಶಾದಿ ಅಂತ ಗೊತ್ತ, ರಾತ್ರೋರಾತ್ರಿ ಮಾಡ್ಕೊಂಡು ಬಂದಿರ್ತಾವ. ನಾ ಯಾವ್ದ್ರು ಟೈಮ್ದಾಗ ರಾಕ್ಷಸ್ ತಿರುಗಾಡತ್ನ್ಯಾಗ ಯಾದಿ ಮೇ ಶಾದಿ, ಈಗೆಲ್ಲ ಹಾದಿ ಮೇ ಶಾದಿ ಬಂದಾವ. ಯಾದಿ ಮೇ ಶಾದಿ ಹೋದ್ರಿ, ಈಗ ಹಾದಿ ಮೇ ಶಾದಿ ಇರುವತ್ರ ಬಿಟ್ಟು ನೋಡು ಅಡ್ವರ್ಟೈಸ್ ಮಾಡಿ ಚಂದ ಕತ್ತಿನ ಸುಮ್ಮ. ಕೈಲಾಸಪತಿ ಅವ ಶಿವ, ಆ ಪರಮಾತ್ಮನಿ ನಾನು ಪೂಜೆ ಮಾಡಿ ಬಂದೆ ಅಂತ ಹೇಳಿದಾಗ ಇಟ್ಟೆಲ್ಲವೂ ವರ್ಣನೆ ಮಾಡ್ತಾ ಇದ್ದಾಗ ಆ ಕೂಶಿನ ಮನುಷ್ಯನಾಗ ಒಂದು ಇಚ್ಛೆ ಆಗ್ತದೆ. ಯವ ಅವ ಬಹಳ ದೊಡ್ಡ ಅದಾನ, ದೇವರಂತ ಹೇಳ್ತಿ, ಅವನು ಹಿಡಿದವ್ರು ಯಾರಿಲ್ಲ, ಅವನೆಂದೂ ಸಾವಿಲ್ಲ, ಮೂರು ಲೋಕಕ್ಕೆಲ್ಲ ಒಬ್ಬೇ ಯಜಮಾನ ಅಂತ ಹೇಳ್ತಿಯಲ್ಲ, ಯವ ದಿನ ಹೋಗ್ತಿಯಲ್ಲ, ನಾನು ಕರ್ಕೊಂಡು ಹೋಗ್ಬೇ. ಅವ ಹೇಳ್ತಾಳೆ, ಮಗಳೇ, ಚಿಕ್ಕ ವಯಸ್ಸಿನಲ್ಲಿ ದಿನಾಲು ಒಂದ ಶಿವನ ಪೂಜೆ ಮಾಡಿ 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 ನಿನ್ನ ಮನುಷ್ಯನಾಗ ವೈರಾಗಿ ಬತ್ತಂದ್ರೆ, ನನ್ನ ಮದುವೆನೇ ಬೇಡ ಅಂತ ಕೂತಂದ್ರೆ ನನ್ನ ಮನೆತನ ವಂಶ ಬಿಡೋದಿಲ್ಲವ್ವ. ನನ್ನಂಗ ನೀ ದೊಡ್ಡಕ್ಕೆ ಆಗು, ಮದುವೆ ಮಾಡಕೋ, ಗಂಡನ ಮನೆಯಾಗ ಹೋದ ಬಳಕ ದಿನಾಲು ಶಿವನ ಪೂಜೆ ಮಾಡು. ಈ ಸಣ್ಣ ವಯಸ್ಸಿನಾಗ ದೇವ್ರ ಹುತ್ತು ನಿನ್ಗೆ ಬೇಡವ್ವ. ಆದ್ರೆ ಒಂದು ಮಾತು ಗೊತ್ತಿರ್ಲಿ, ಯಾವ್ದಾಗಲಿ ಒಂದು ಮನುಷ್ಯನಾಗ ಕೂತಂದ್ರೆ ಅದು ಬೇರೆ ಮನುಷ್ಯನಾಗ ಹೋಗೋದಿಲ್ಲ. ದಿನಾಲು ಅರ್ಧ ದಾರಿಗೆ ಹೋಗ್ತಿದ್ರು, ಬೆನ್ನ ಹತ್ತಿ ಅವು ಗುಡಿತನ ಹೋಯ್ತಿದ್ದಿಲ್ಲ, ಅರ್ಧ ದಾರಿ ಹಾಗಂತ ಕಳಿಸ್ತಿದ್ರು, ಅಲ್ಲೇ ಅಳ್ಕೊತ್ ನಿಂತಿತ್ತು, ಮತ್ತೆ ಬೆನ್ನ ಹತ್ತಿತ್ತು. 8-9 ತಿಂಗಳ ಪರ್ಯಂತರವಾಗಿ ದಿನಾಲು ಅರ್ಧ ದಾರಿಯಿಂದ ಬರ್ತದ, ಅವು ಒಯ್ಯೋದಿಲ್ಲ. ಆದ್ರೆ ಒಂದು ಗೊತ್ತಿರ್ಲಿ, ಆ ದೇವರನ್ನ ಗುಡಿಯಲ್ಲಿರುವಂತಹ ದೇವರನ್ನ ಕಾಣೋಗೋಸ್ಕರವಾಗಿ, ಗುಡಿಯಲ್ಲಿರುವಂತಹ ದೇವರನ್ನ ಕಾಣೋಗೋಸ್ಕರವಾಗಿ, ಆ ಗುಡಿ ಹೋಗಿ ನಮಸ್ಕಾರ ಮಾಡೋಗೋಸ್ಕರವಾಗಿ ಮನುಷ್ಯನ ಪರಮಾತ್ಮನ ಭಕ್ತಿಯಾಗಿ ಕಣ್ಣಲ್ಲಿ ನೀರು ತಂದು ದಿನಾಲು ಅತ್ತತ್ ಕೇಳ್ತಾಳೆ, ದೇವ ನಿನ್ನ ಭೇಟಿ ನನಗೆ ಯಾವಾಗ. ಆದ್ರೆ ಒಂದು ಮಾತು ತಿಳ್ಕೋಬೇಕು, ನಂಬಿ ಕರೆದೊಡೆಯವು ಎನ್ನನೇ ಶಿವ. ನಂಬರು ನೆಸರು ಬರಿದೆ ಕರೆ, ನಂಬರು ನೆಸರು ಬರೆದೆ ಕರೆ, ನಂಬರಿಯದೆ ಲೋಕದ ಮನುಜರು, ನಂಬರಿಯಲಿ ಲೋಕದ ಮನುಜರು, ನಂಬರು ನಂಬರು ಬರಿದೆ, ನಂಬರಿಯಲಿ ಲೋಕದ ಮನುಜರು, ಶಿವ. ನಂಬಿಗೆ ಕಾರಣವು ಸಾಂಬನೊಲಿಸುವುದಕ್ಕೆ ಅಂತ ನಮ್ಮ ಹಿರಿಯರು ಹೇಳುವಂತೆ 9 ತಿಂಗಳು 1 ವರ್ಷಗಳ ಪರ್ಯಂತವಾಗಿ ಮಗು ಬೆನ್ನತ್ತದು. ತಾಯಿ ಅರ್ಧ ದಾರಿಯಲ್ಲಿ ಕಳಿಸ್ತಾ ಇದ್ದಾಳೆ. ಭಗವಂತನ ಸನ್ನಿಧಾನದಲ್ಲಿ ಇರತಕ್ಕಂತ ಜಗನ್ಮಾತೆ ಪಾರ್ವತಿ ಒಂದು ಮಾತನ್ನು ಕೇಳ್ತಾಳೆ, ಅಯ್ಯ ದೇವರಿಗೆ ದೇವರಾಗಿರುವಂತ ಮಹಾದೇವನೇ, ದಿನಾಲು ತಾಯಿ ಹಿಂದೆ ಬಂದು ನಿನ್ನ ಕಾಣ್ಬೇಕು, ನಿನ್ನ ಭೇಟಿ ಆಗ್ಬೇಕಂತ ಮಗು ಅಳ್ತಾ ಇದ್ರೆ ತಾಯಿ ಕರ್ಕೊಂಡು ಹೋಗೋದಿಲ್ಲ.
ಆ ಮಗಳು ಬೆನ್ನ ಬಿಡೋದಿಲ್ಲ, ಅವಳು ಭಕ್ತಿಗಾಗಿ ಹೋಗಿ ಉದ್ಧಾರ ಮಾಡಬೇಕಲ್ಲ ಅಂತ ಕೇಳಿದಾಗ ಆ ಒಡೆಯ ಜಗದೊಡೆ ಶಿವ ಹೇಳ್ತಾನೆ, ಅಮ್ಮ ಸತೇ ಪಾರ್ವತೆ, ವೇಳೆ ಬಂದಾಗ ಆ ಮಗಳು ಉದ್ಧಾರ ನಕ್ಕಿ ಮಾಡ್ತಾನಿಲ್ಲ ಅಂತಿಲ್ಲ, ಅದಕ್ಕೊಂದು ವೇಳೆ ಬರ್ಬೇಕು. ಒಂದು ಸಂದರ್ಭ ಬರ್ತದ. ಏನ್ ಸಂದರ್ಭ? ಚೆನ್ನಕ್ಕ ಒಮ್ಮೆ ಶಾಲೆಗೆ ಹೋಗಿದ್ದಾಳೆ. ಸೋಮಲಾದೇವಿ ತವರು ಮನೆ ಕಡೆಯಿಂದ ತಮ್ಮ ಎತ್ತಿನ ಬಂಡಿ ತಗೊಂಡು ಬಂದಂತ. ಅದು ಹಬ್ಬ ಅಲ್ಲ, ಪಂಚಮಿ ಹಬ್ಬ ಅಲ್ಲ, ದೀಪಾವಳಿ ಹಬ್ಬ ಅಲ್ಲ. ದಡ ಅಂತ ತಿಳ್ಕೊಂಡು ಮುಂಜಾನೆ 12 ಗಂಟೆಗೆ ಎತ್ತಿನ ಗಾಡಿ ಬಂತ. ಬಾಗಿಲು ಮುಂದೆ ಎತ್ತಿನ ಗಾಡಿ ನೋಡಿ ಓಡಾಡ ಅಕ್ಕ ಹೋಗ್ತಾಳೆ, ತವರು ಮನೆಯಿಂದ ತಮ್ಮ ಬಂದಿದ್ದಾನೆ. ತವರು ಮನೆಯಿಂದ ಕೂಡಲೇ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಿರ್ಲಿ. ಓಡೋಡ ನೀರು ಕೊಡ್ತಾಳ, ಶಾವಿಗೆ ಬಯಸಿತಾಳ, ಎಲ್ಲ ಅಡಿಗೆ ಮಾಡ್ತಾಳ, ಅನ್ನ ಮಸರಿ ವ್ಯವಸ್ಥೆ ಮಾಡ್ತಾಳ. ಹೊಟ್ಟೆ ತುಂಬ ತಮ್ಮನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಪಡಸಾಲಿ ಮನೆಯೊಳಗೆ ಅಣ್ಣ ತಮ್ಮ ಮಾತಾಡ್ತಾ ಕೂತಾಗ ತವ್ರ ಮನೆ ಸುದ್ದಿ ಕೇಳ್ತಾಳ. ಅವು ಅಪ್ಪನ ಆರೋಗ್ಯ ಕೇಳ್ತಾಳ. ಭೂಮಿಯಾಗಿ ಇರ್ತಕ್ಕಂಥ ಬೆಳೆಗಳನ್ನ ಕತ್ತಿಗಳನ್ನ ಮನೆಯಲ್ಲಿರ್ತಕ್ಕಂಥ ದನಕರಗಳನ್ನೆಲ್ಲ ಕೇಳ್ತಾ ತಮ್ಮ ಒಮ್ಮೆ ಸೋಮಲಾದೇವಿ ಒಂದು ಮಾತು ಕೇಳ್ತಾಳಪ್ಪ, ಇದು ಹಬ್ಬ ಅಲ್ಲ, ಇದು ಪಂಚಮಿನೂ ಅಲ್ಲ, ಯಾವುದು ಅಲ್ಲ, ಏನು ಕಳಿಸಲಿಲ್ಲ, ಯಾರು ಹೇಳಿಲ್ಲ ಕೇಳಿಲ್ಲ, ಒಮ್ಮಿಂದೊಮ್ಮೆ ಎತ್ಕೊಳ ಗಾಡಿ ತಗೊಂಡು ಬಂದಿಯಲ್ಲ, ಯಾಕೆ ಬಂದಿ ಅಂತ ಕೇಳಿದಾಗ ಖುಷಿಯಾದಂತ ಮುಖ ತಗೊಂಡು ಪ್ರಸನ್ನ ಮುಖದಿಂದ ಅಕ್ಕೊಂದು ಮಾತನ್ನ ಹೇಳ್ತಾನೆ, ಅಕ್ಕ ಅವನ ಕೈಲಿ ಕೆಲಸ ಆಗಂಗಿಲ್ಲ, ಮನೆ ಕೆಲಸ ಮಾಡಬೇಕು, ಮನ್ಯಾಗ ಯಾರು ಮಾಡೋರಿಲ್ಲ, ವಯಸ್ಸಾಯ್ತು ತಂದೆ ತಾಯಿಗಳದು. ಮಗ್ಳು ಹಳ್ಳಿಯಾಗಿನ ಕನ್ಯಾ ನೋಡಿ ನಿಶ್ಚಯ ಮಾಡ್ಯಾರ, ನಾಳೆ 21ನೇ ತಾರೀಕು ಮದುವೆ ಐತಿ, ಅವ್ವ ಹೇಳಿ ಕಳಿಸಾಳ ದೊಡ್ಡ ಅಕ್ಕನ ಕರ್ಕೊಂಡ್ ಬಾ ಅಂತ. ಮನಿ ಲಕ್ಷ್ಮಿ ನೀ ಬರ್ಲಾರ್ದ ಮನ್ಯಾಗ ಯಾವ ಕಾರ್ಯಗಳಾಗಬೇಕು. 15 ದಿನ ತವ್ರ ಮನೆಗೆ ತಮ್ಮನ ಮನೆಗೆ ತಮ್ಮನಿಗೆ ಆಶೀರ್ವಾದ ಮಾಡೋಗೋಸ್ಕರವಾಗಿ ಈಗಿನ ತಿಂಗಳ ನಡಿ ಬಂಡಿ ಶುದ್ಧವಾಗೈತಿ ಎಂದ. ಅಕಸ್ಮಾತ್ ಅವ್ರಿಗೆ ಅನ್ನೋದು ಹೋಗಿ ನಿಮ್ಗಂದ್ರೆ 1 ನಿಮಿಷನ ತಯಾರಾಗ್ತೀರಿ. ತವ್ರ ಮನೆ ಅಂದ್ಕೊಳ್ಳಿ ಎಷ್ಟು ಖುಷಿ ಆಗ್ತೀರಿ, ಹೌದಿಲ್ಲ? ಹ್ಞೂ ಅಂದ್ರೆ ತವ್ರ ಮನೆ ಅಂದ್ಕೊಳ್ಳಿ ಎಷ್ಟು ಖುಷಿ ಆಗ್ತೀರಿ. ಆದ್ರೆ ತಮ್ಮನ ಮದುವೆ ಆಗುತ್ತದ, 21ನೇ ತಾರೀಕು ಮದುವೆ ಅದ, ಇದೆಲ್ಲ ಕೇಳಿದ ಬಳಿಕ ಆ ಅಕ್ಕಗೆ ಬಹಳ ಖುಷಿ ಆಯ್ತು. ನಡಿ ಇಂದಿಗೆ ಅಂದಾಗ ಆ ತಮ್ಮನ ಮುಖದ ಕಡೆ ನೋಡ್ತಾ ನೋಡ್ತಾ ಸೋಮಲಾದೇವಿ ಕಣ್ಣಾಗ 4 ಹನಿ ನೀರು ಬಂದು ಅಂತೀವಿ. ಮುಂದ್ ಕೂತಂತ ತಮ್ಮ ಹೇಳ್ತಾನ, ತವ್ರ ಮನೆ ಅನ್ನುವಂತ ಸುದ್ದಿ ಕೇಳಿದಾಗ, ತವ್ರ ಮನೆ ಸುದ್ದಿ ಕೇಳಿ ತವ್ರ ಮನೆಗೆ ಹೋಗೋದಂದಾಗ ಎಷ್ಟು ಮನಸ್ಸು ಖುಷಿ ಆಗ್ತಿರ್ತದೆ. ಆದರೆ ತವ್ರ ಮನೆಗೆ 15 ದಿನ ಹೋಗೋಣ ಅವು ಹೇಳ್ಯಾಳ ನನ್ನ ಮದುವೆ ಅಂತ ಕೇಳಿದಾಗ ನಿನ್ನ ಮನಸ್ಸು ಖುಷಿ ಆಗಲಾರ್ದು ಕಣ್ಣಾಗ ನೀರು ತಂದೆಲ್ಲವೇ ಯಾಕೆ? ಕಣ್ಣೀರು ಒರೆಸ್ಕೊಂಡ್ ತಮ್ಮ ಒಂದು ಮಾತು ಹೇಳ್ತಾಳಪ್ಪ, ಈ ಊರಿಗೆ ಬಂದ ನಾ 26 ವರ್ಷ ಆಯ್ತು ತಮ್ಮ. ಮೊದಲನೇ ದಿನ ಮದುವೆ ಆಗಿ ನನ್ನ ಗಂಡನ ಜೊತೆಗೆ ಮೊದಲನೇ ದಿನ ದೇವ್ರಿಗೆ ಊರು ಗ್ರಾಮ ದೇವ್ರನ್ನ ನಮಸ್ಕಾರ ಮಾಡಕ್ ಹೋದೆಲ್ಲ. ನಮ್ಮ ಊರು ದೇವರಾದಂತ ಶಿವನಿಗೆ ಹನಿಊರಿ ನಮಸ್ಕಾರ ಮಾಡಿ, ಕಲ್ಲಿನಾಥನಿಗೆ ಹನಿಊರಿ ನಮಸ್ಕಾರ ಮಾಡಿ ಕೈ ಮುಗಿದಾಗ ಎಲ್ಲರೂ ಏನೇನೋ ಹರಕೆ ಹೊರ್ತಾರ, ಏನೇನೋ ಸಂಕಲ್ಪ ಮಾಡ್ತಾರ, ಎಲ್ಲರೂ ಬೇಡ್ತಾರ ಅಂತ ನಾವೊಂದು ಬೇಡ್ಕೊಂಡೆ. ಅದಕ್ಕಾಗಿ ಬರಂಗಿಲ್ಲ. ಅಕ್ಕ ತವ್ರ ಮನೆಗೆ ತಮ್ಮನ ಮದುವೆಗೆ ತಾಯಿ ಭೇಟಿಗೆ ಬರ್ಲಾರಂತದ್ ಯಾವ್ದು ಬೇಡ್ಕೊಂಡ್ವಿ? ನನಗೊಂದು 4 ಮಕ್ಕಳು ಹುಟ್ಲಂತ ಬೇಡ್ಲಿಲ್ಲ, ಸಂಪತ್ತು ಬೇಡ್ಲಿಲ್ಲ, ಭೂಮಿ ಕ್ಷೇಮಿ ಬೇಡ್ಲಿಲ್ಲ, ಮಕ್ಕಳು ಮರಿ ಅಂತ ಬೇಡ್ಲಿಲ್ಲ. ದೇವರಿಗೆ ದೇವರಾಗಿರುವಂತ ಮಹಾದೇವನೇ, ಈ ಊರು ಸೊಸೆಯಾಗಿ ನಾ ಬಂದೇನಿ, ಎಲ್ಲಿವರೆಗೆ ಈ ಊರಾಗ ನಾ ಅದೀನಿ, ಈ ದೇಹದೊಳಗೆ ಪ್ರಾಣದ ಅಲ್ಲಿವರೆಗೆ ಶಿವನೇ ಇವತ್ತೊಂದು ನಾನು ನೇಮ ಮಾಡ್ತೀನಿ, ಒಂದೊಂದು ವ್ರತ ಹಿಡಿತೀನಿ, ಹೇಳ್ತೀನಿ ಕೇಳು ಭಗವಂತನೇ. ಭೂಮಿ ಸೀಮೆ ಮಕ್ಕಳ ಮರಿ ಸಂಸಾರಕ್ಕಾಗಿ ಕೇಳಿಲ್ಲ, ಉಸಿರಿರುವವರೆಗೆ ಈ ಊರಾಗ ನಾ ಬದುಕಿರುವವರೆಗೆ ಯಾರೂ ನಿನ್ನ ಬಾಗಿಲು ತೊಕ್ಕಿಂತ ಮುಂಚಿತವಾಗಿ ಮೊದಲೇ ನಾನು ನಿನ್ನ ಬಾಗಿಲು ತೆಗೆದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ದಿನಾಲು 1 ದಿನ ತಪ್ಪಿಸಲಾರದೆ ನಿತ್ಯ ನಿನ್ನ ಶಿವನ ಪೂಜೆ ಹಾಲಿನ ಅಭಿಷೇಕ ಮಾಡ್ತಾರೆ. ಶಿವನೇ 1 ದಿನ ತಪ್ಪೋದಿಲ್ಲ. ಶಿವನೇ ನಿನ್ನ ಆನೆಯಾಗಿದು ಸತ್ಯ ಸತ್ಯ ಸತ್ಯ, 1 ದಿನ ನಾ ತಪ್ಪಿಸೋದಿಲ್ಲ. ತಮ್ಮ 25 ವರ್ಷ ಆಯ್ತು. ಬೀಗರೋ ಬಿಜ್ಜರೋ ಕಾರ್ನೋ ಕಟ್ಟಕ್ ಹೋದ್ರೆ ಬೆಳಗ ಗಾಡಿ ಹುಡ್ಕೊಂಡು ಹೋಗ್ತೀನಿ ನಶಿಕ್ನ್ಯಾಗ. ರಾತ್ರಿ ಬರ್ತಾನೆ ಆದ್ರೂ ಕೂಡ ನನ್ನ ಕಲ್ಲಿನಾಥನ ಸೇವಾ ನಾ ಬಿಟ್ಟಿಲ್ಲಲ್ಲೋ. 15 ದಿನಗಳ ಪರ್ಯಂತರವಾಗಿ ಒಂದ್ ವೇಳೆ ನಾನು ಕಲ್ಲಿನಾಥನ ಪೂಜಾ ಬಿಟ್ಟು ನಾನು ನಿನ್ನ ಮದುವೆಯಾಗಿ ಬಂದ್ರೆ ನಾ ದೇವರು ಕೊಟ್ಟಂತ ಭಾಷೆ ಇವತ್ತು ತಪ್ತದೆ.
ನಿಮ್ಮ ಮಾಮನ ಕರ್ಕೋ, ಹೋಗಿ ಮದುವೆ ಮಾಡ್ಕೋ. ಆ ಒಬ್ಬ ತಮ್ಮ ಕಣ್ಣ ನೀರ್ ತನ್ನ ಒಂದ್ ಮಾತಂತಾನ, ಅನ್ನೋ ನೀನು ಅಕ್ಕು ನೀನು. ಮಾಮ ಬಂದು ಏನು ಮಾಡ್ತಾನೆ? ಏನು ಮಾಡ್ಲಿಕ್ಕೆ ಸಾಧ್ಯದ ಮಾಮ? ಎಲ್ಲಿ ಅಡಿಕೆ ಹಾಕೊಂಡು ಬಾಯಾಗ 4 ಮಂದಿ ಕೂಡ ಮಾತಾಡ್ಬೋದು, ಎತ್ತಬಹುದು, ಇಳಿಸಬಹುದು, ಅಡಿಗೆ ನೀಡಬಹುದು, ಭಾಂಡಿ ಎತ್ತಬಹುದು, ನೀರು ತರಬಹುದು. ಇಲ್ಲಕ್ಕ, ಇಲ್ಲ. ಹನಿ ಮೇಲೆ ಕುಂಕುಮ, ಹಸಿರು ಸೀರೆ ತೊಟ್ಕೊಂಡು, ಕೈಯಾಗ ಮಂಗಳಾರತಿ ಹಿಡ್ಕೊಂಡು, ತುಂಬಿದ ಮಂಟಪದೊಳಗೆ ನೀನಿದ್ದಾಗೆಟ್ಟು ಒಳ್ಳೇದನ್ನಿಸ್ತದ. ನೀ ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗ್ತಲ್ಲ. ಮಾಮ ಬರಬಾರ್ದಂತಲ್ಲ, ನೀ ಬರೋದಿಲ್ಲ ಅಂದ ಬಳಕ ನಾ ಮದುವೆ ನಾ ಮಾಡ್ಕೊಳ್ಳಂಗಿಲ್ಲಲ್ಲ. ತಮ್ಮ ಬಿಟ್ಟು ಹೋಗೋದಿಲ್ಲ, ಅಕ್ಕ ದೇವ್ರ ಭಕ್ತಿ ಬಿಟ್ಟು ಹೋಗಕ್ ಬರಂಗಿಲ್ಲ. ಇಬ್ರು ಮಧ್ಯದಲ್ಲಿ ಕಂಬಕ್ಕೆ ಗೊತ್ತಿಕ್ಕಿ ಕಣ್ಣಾಗ ನೀರು ಬಂದಾವ. ಹೊರಗೆ ಶಟ್ಕೊಂಡು ತಮ್ಮ ಕುಂತಾನ. ಇಂಥ ಪರಿಸ್ಥಿತಿಯೊಳಗ ಶಾಲೆ ಹೋದಂತ ಚೆನ್ನಕ್ಕಾದೇವಿ ಬರ್ತಾಳ. ಮಾಮ ನೋಡ್ಲು, ಖುಷಿಯಾಗಿ ಮಾತಾಡ್ಲು, ಕೈ ಚೀಲಿಟ್ಟು ಒಳಗೆ ಬಂದು ನೋಡ್ತಾಳ. ಕಂಬಿ ಕೂತಾಳ. ಅವನು ಕಣ್ಣಾಗ 2 ಕಣ್ಣಾಗ ನೀರು ತಂದ. ಓಡಿ ಓಡಿ ಹೋದಂತ ಮಗಳು ಅವನು ಮುಂದೆ ಕೂತ್ 2 ಕೈ ಹಿಡ್ಕೊಂಡು ಒಂದು ಮಾತನಾಡ್ತಾರೆ. ಅವ್ವ, ಯಾಕವೇ ನಿನ್ ಕಣ್ಣಾಗ ನೀರ? ಶಿವಭಕ್ತರಾಗಿರ್ತಕ್ಕಂಥವ್ರ ಕಣ್ಣಾಗ ನೀರು ಬರಬಾರ್ದುವೇ ಯವ್ವ, ಕಣ್ಣಾಗ ನೀರು ಬರಬಾರ್ದು. ಅವ್ವ, ನಿನ್ನ ಕಣ್ಣಾಗ ನೀರು ಬರೋದಂದ್ರೆ ನಡುವಿನ ಮನೆ ಕಂಬಕ್ಕೆ ಬೆಂಕಿ ಹಾಕಿದಂಗ ಆಗ್ತದೆ. ಅಳಬಾರ್ದವ್ವ, ಯಾಕೆ? ಒಂದು ಕಡೆ ದುಃಖ, ಇನ್ನೊಂದು ಕಡೆ ತವರು ಮನಿ, ತಾಯಿ ಕೊಟ್ಟಂತ ಆಮಂತ್ರಣ, ಈ ಕಡೆ ತಾ ಮಾಡಿರುವಂತ ನೇಮ. ಇದರ ಮಧ್ಯದಲ್ಲಿ ಏನೂ ತಿಳಿಲ್ಲ. ಶಿಟ್ಟಿಗೆ ಅಂತಾರೆ, ಸಂಸಾರದಾಗಿದ್ದಾಗ ಸುಖ ದುಃಖ ಹೊತ್ತವ್ರಿಗೆ ಗೊತ್ತಾದ, ನಿನ್ಗೇನ್ ಗೊತ್ತಾದ? ಊಟ ಮಾಡಿ ಆಟ ಆಡ ಹೋಗ. ತಾಯಿ ಕೈ ಹಿಡಿದಂತ ಮಗಳು ಒಂದು ಮಾತನ್ನ ಹೇಳ್ತಾಳೆ. ಅವ್ವ, ಸುಖದಲ್ಲಿ ಅಷ್ಟೇ ಮಕ್ಕಳಲ್ಲವ್ವ, ಭೂಮಿ ಸೀಮೆಗಟ್ಟ ಭಾಗಿದಾರಲ್ಲವ್ವ. ಹೆತ್ತವ್ರಿಗೆ ಸುಖ ದುಃಖ ಏನೇ ಬಂದ್ರು ಕೂಡ ಅದ್ರ ಹೆಗಲು ಕೊಟ್ಟು ನಾವು ಹೆಗಲು ಕೊಟ್ಟು ನಿಲ್ಬೇಕಮ್ಮ. ಏನಿಟ್ಟಿಟ್ಟದಿ ದೊಡ್ಡ ಮಾತು ಮಾತಾಡ್ತೀನಿ, ಏನ್ ಮಾಡಕ್ ಸಾಧ್ಯ? ಯವ್ವ, ನಿನಗೆ ಏನು ಕಷ್ಟ ಬಂದದ ಹೇಳಂತಾಳೆ. ಅವಾಗ ಹೇಳ್ತಾಳೆ, ಕತ್ತಿ ಹೇಳು. 25 ವರ್ಷ ನೀ ಹುಟ್ಟೋಕಿಂತ ಮೊದಲು 25 ವರ್ಷ ಆತಿ ಈ ಊರಾಗ ಬಂದಾಗ. ಯಾರ್ಯಾರ ಏನೇನೋ ಬೇಡ್ಕೋತಾರ. ನಿಮ್ ಹುಚ್ಚವು ಒಂದ್ ಬೇಡ್ಕೊಂಡ್ರು, ಒಂದು ದಿನ ನಿನ್ನ ಪೂಜೆ ತಪ್ಸಂಗಿಲ್ಲ ಅಂತ ಬೇಡ್ಕೊಂಡ್ರು. 15 ದಿನ ನಿಮ್ಮ ಮಾವನ ಮದುವೆ ಆಗಿ ಹೋದ ಶಿವನ ಪೂಜೆ ಮಾಡವ್ರು ಯಾರು? ನಾ ಮಾಡಿ ಕೊಟ್ಟಂತ ಭಾಷೆ ತಪ್ತದಲ್ಲ. ಅದಕ್ಕಾಗಿ ಮಾವನ ಮದುವೆ ಬಿಡಾಕ್ ಹೋದ್ರ ತಾಯಿ ತವ್ರ ಮನೆಯವರೆಲ್ಲ ಶಟ್ಕೋತಾರ. ತವ್ರ ಮನೆ ದಾರಿ ಬಂದ ಆಗ್ತದೆ. ತವ್ರ ಮನೆಯವರು ಎಲ್ಲರೂ ಮನಸ್ಸು ಇಚ್ಛೆಯಾಗಿ ಹೋದ್ರೆ 25 ವರ್ಷ ನಾನು ಮಾಡಿರುವಂತ ಭಕ್ತಿ ಸೇವೆ ನೀರು ಹರಿಸಿ ಹಾಳಾಗಿ ಹೋಗ್ತದೆ. ಏನ್ ಮಾಡಿದ್ರು? ಸಣ್ಣ ಸಣ್ಣ ಕೈಲಿಂದ ತನ್ನ ತಾಯಿ ಕಣ್ಣೀರು ಒರೆಸಿರ್ತಕ್ಕಂಥ ಚೆನ್ನಕ್ ಒಂದು ಮಾತನ್ನು ಹೇಳ್ತಾಳ. ಬಹಳ ಚಂದ ಕೇಳಂಗ. ಏನ್ ಮಾತನ್ನು ಹೇಳ್ತಾವ? ವಾ, ಹೋಗು, ನೀ ನನಗೆ ತಾಯಿ ಎಷ್ಟೋ. ನಮ್ಮ ಅಜ್ಜಿ ನಿನ್ನ ತಾಯಿ ಅದಾಳ. ನನ್ನ ಮ್ಯಾಗ ನೀ ಪ್ರೀತಿ ಇದ್ದಂಗ ನಮ್ಮ ಆಯಿ ನಿನ್ನ ಪ್ರೀತಿ ಮಾಡ್ತಾಳ. ಆಯಿ ಶಟ್ಕೋಬಾರ್ದು, ಮಾಮ ಶಟ್ಕೋಬಾರ್ದು. ಅವ್ವ, 15 ದಿನಗಳ ಪರ್ಯಂತರವಾಗಿ ಮಾಮನ ಮದುವೆಗೆ ನೀವು ಹೋಗು. 15 ದಿನ ನೀವು ಹೋಗಿ ಬರೋ ಪರ್ಯಂತರವಾಗಿ ಆ ಕಲ್ಲಿನಾಥ ಶಿವನ ನಾನ್ ನೋಡ್ಕೊತನು ಹೋಗವ, ನಾನ್ ಪೂಜೆ ಮಾಡ್ತೀನಿ. ತಲೆ ಮ್ಯಾಲ ಕೈ ಇಟ್ಟು ಎದಿಗೆ ತಪ್ಪುಕೊಂಡು ಬಿಕ್ಕಿ ಹೇಳ್ತಾಳೆ, ಶಿವನೇ, 14 ವರ್ಷಗಳ ಪರ್ಯಂತರವಾಗಿ ಹರಕಿ ಹೊತ್ತೊಂದು ಕೂಶು ನಡುವೆ 10 ಹಡಕೆಂತರವನ್ನು ಮುತ್ತಿನಂತ ಹಣದೆ ಭಗವಂತ, ನಿನ್ನಂತ ಮಗಳಿಗೆ ನಾ ತಾಯಾದ ಭಾಗ್ಯವಂತ ಅಲ್ವೇ, ಭಾಗ್ಯವಂತ. ಹೋಗ್ಯವ, ತಿಳಿಲಾರದು ಎಡಗಯ್ಯೋ ಬಲಗಯ್ಯೋ ನನಗೆ ಹೆಂಗ ತಿಳಿದಂಗ ಮಾಡಿ ಆ ಶಿವನ್ ನೋಡ್ಕೊತನು ಹೋಗುವೆ ಅಂದಾಗ ಎತ್ತಿನ ಗಾಡಿ ತಯಾರಾಗೈತಿ. ಬಟ್ಟಿ ಬರಿಗಳೆಲ್ಲ ತಗೋತಾಳೆ. 15 ದಿನಗಳ ಪರ್ಯಂತರವಾಗಿ ಮನೆಗೆ ಮಗಳಿಗೆ ಬೇಕಾದ ತಿಂಡಿ ತಿನಿಸುಗಳೆಲ್ಲ ಮಾಡಿ ಸಾಯಂಕಾಲ ಎತ್ತಿನ ಗಾಡಿ ಹೂಡಿ ಹೋಗೋತ್ನ್ಯಾಗ ನಡುವಿನ ಮನೆ ಕಂಬಕ್ಕೆ ಮನೆ ತೊಲಿಗೆ ಹೊಸ್ತರ ಬಾಗಿಲಿಗೆ ಹೇಳ್ತಾಳ, 4 ಗೋಡೆಗಳು ಹೇಳ್ತಾಳ, ತಾಯಿ ಆದವಳು ಬಿಟ್ಟು ಹೊಂಟೇನಿ, ಚಿಕ್ಕ ನನ್ನ ಮಗು ಅದ, ನಾ ಹೋಗಿ ಬರೋ ಪರ್ಯಂತರವಾಗಿ ನೀವೇ ತಾಯಿ ತಂದೆಯಾಗಿ ರಕ್ಷಣೆ ಮಾಡ್ರಂತೆ ಹೇಳಿ ಮಗಳ ಕೈಯಾಗಿ ಕೀಲಿ ಕೊಟ್ಟು ಸಾಯಂಕಾಲ ವೇಳೆಯಲ್ಲಿ ತನ್ನ 12 ಹರದಾರ ಹೆಚ್ಚು ಕಡೆ ಇರುವಂತ ತವ್ರ ಮನೆಗೆ ಹೋಗುವಂತ ಪ್ರಸಂಗ. ಆ ಕಡೆ ತವ್ರ ಮನೆಗೆ ಹೋಗ್ತಾಳೆ. ಈ ಕಡೆ ಇದ್ದದ್ದು ಊಟ ಮಾಡಿ ಚೆನ್ನಕ್ಕ ಮಲ್ಕೊಂಡಾಳೆ. ರಾತ್ರಿ ಆದ್ರೂ ನಿದ್ದೆ ಇಲ್ಲ. ಯಾಕ್ರಿ ಸ್ವಾಮೀಜಿ? ನಿಮಗೆ ಇನ್ನೊಂದು ಮಾತು ನೆನಪು ಮಾಡ್ತಾನೆ, ನೋಡು ಸ್ವಲ್ಪ. ಅತಿ ಖುಷಿ ಆದ್ರೂ ನಿದ್ರೆ ಹತ್ತಂಗಿಲ್ಲ, ಬಹಳ ದುಃಖ ಆದ್ರೂ ನಿದ್ರೆ ಹತ್ತಂಗಿಲ್ಲ. ನಾ ಹೇಳಿ ಗೊತ್ತೇನೆ, ಬಹಳ ಖುಷಿ ಆಯ್ತ ತಿಳ್ಕೊರಿ, ಊಟ ನಿದ್ದೆ ಹತ್ತಂಗಿಲ್ಲ. ಬಹಳ ದುಃಖ ಆಗಿತ್ತಂದ್ರೆ ಊಟ ನಿದ್ದೆ ಹತ್ತಂಗಿಲ್ಲ. ಹಾಗ ರಾತ್ರಿ ಎಲ್ಲ ಸಣ್ಣ ಮಗಳು ಯಾವಾಗ ಬೆಳಗಾಗ್ತದೆ ಬಂದು ನಿನ್ ಕಣ್ತುಂಬ ನೋಡ್ಲಿ ದೇವನೇ, 1 ವರ್ಷ ಆತ ನಿನ್ನ ದಾರಿ ಕಾಯ್ತಾ ಇದ್ದೀನಲ್ಲ. 3 ಗಂಟೆಗೆ ಎದ್ದು ಸ್ನಾನ ಮಾಡ್ಯಾಳ.
ಹಣಿಗೆಲ್ಲ ಮೈ ತುಂಬ ವಿಭೂತಿ ಹಚ್ಕೊಂಡಾಳೆ, ಕೊರಳಲ್ಲಿ ರುದ್ರಾಕ್ಷಿ ಮಾಲಿ ಅದ, ಕೈಯಲ್ಲಿ ಪೂಜೆ ತಟ್ಟಿ ಅದ, ಅಕ್ಕರೆ ಹಾಲನ್ನು ತಗೊಂಡಿದ್ದಾಳೆ. ಅಕ್ಕರೆ ಹಾಲನ್ನು ತಗೊಂಡು ಬಾಗಿಲಗಡೆ ಹಾಕೊಂಡು 5:30 ಗಂಟೆಗೆ ಆ ಬೀದಿಯಿಂದ ರಸ್ತೆ ಹಿಡ್ಕೊಂಡು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾಳೆ. ಶಿವ 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 ಶಿವಾಯ ನಮಃ, ಶಿವ 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 ಶಿವಾಯ ನಮಃ, ಶಿವ 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 ಶಿವಾಯ ಮುಖದಲ್ಲಿ ಪ್ರಸನ್ನ ಭಾವ. ವರ್ಷ ಭಗವಂತನ ದಾರಿಯನ್ನು ನೋಡತಕ್ಕಂತ ಮಗಳು ಶಿವನ ಕಾಣಬೇಕಂತ ತಿಳ್ಕೊಂಡು ಕುಣಿತ ಕುಣಿತ ಭಗವತ್ ನಾಮ ಸ್ಮರಣೆ ಮಾಡ್ತಾ ಬರ್ತಾಳೆ. ಊರು ಹೊರಗಿರ್ತಕ್ಕಂತ ಪವಿತ್ರವಾಗಿರುವಂತ ಕಲ್ಲಿನಾಥ ಮಂದಿರ, ದೊಡ್ಡದಾಗಿರ್ತಕ್ಕಂತ ಮಂದಿರದ ಎದುರಿಗೆ ಬಂದು ಆ ಬಾಗಿಲ ಎದುರಿಗೆ ಒಂದು ದೊಡ್ಡ ಗಂಟೆಯನ್ನು ಕಟ್ಟಿದ್ದಾರೆ. ಕೈಯಲ್ಲಿ ಪೂಜೆ ತಟ್ಟಿ ತಗೊಂಡು ಬಲಗೈದ ಢನ 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 ಅಂತ ತಿಳ್ಕೊಂಡು 10 ಸಲ ಗಂಟೆಯನ್ನು ನುಡಿಸಿ ಒಳಗೆ ಹೋಗ್ತಾಳೆ. ಅವೆಲ್ಲ ಹೇಳಿದಳಲ್ಲ, ಒಳಗೊಂದು ಗರ್ಭಗುಡಿ ಅದ, ಮುಂದೊಂದು ನಂದಿ ಅದ, ಒಳಗೆ ಸುಂದರವಾದಂತಹ ಶಿವನಲಿಂಗ ಅದ, ಅದೇ ಶಿವ ಅಂತ ಅವು ಹೇಳಿದ್ದೆಲ್ಲ ಕೇಳಿದಾಳೆ. ಒಳಗೆ ಹೋಗಿ ತಂದಿರುವಂತ ಶುದ್ಧವಾದಂತಹ ನೀರನ್ನು ತಗೊಂಡು ಮುಣ ಹೂಗಳನ್ನೆಲ್ಲ ತೆಗೆದು ಆ ಕಳಸಿ ತಗೊಂಡ ನೀರು ಸುರುತ್ತಾಳೆ. ನೀರನ್ನು ಸುರುವಿ ಎಡಗೈ ಬಲಗೈ ಏನೂ ಗೊತ್ತಿಲ್ಲ, ವಿಭೂತಿ ಹಚ್ಚಲು, ಅಕ್ಷತ ಹಾಕಲು, ಪತ್ರೆ ಇಟ್ಲು, ನಮಸ್ಕಾರ ಮಾಡಿ ಹಾಲಿಡ್ತಾಳೆ. ಕೈ ಮುಗಿದಂತ ಕೂಸೊಂದು ಮಾತನ್ನು ಹೇಳ್ತಾಳೆ, ಅಯ್ಯ ಶಿವನೇ, ನಾನೆಂದೂ ನಿನ್ನ ನೋಡಿಲ್ಲ, ಮೊದಲೇ ಸಲ ನೋಡಿದವಳು ನಾನು. 25 ವರ್ಷಗಳಿಂದ ನಮ್ಮ ತಾಯಿ ದಿನಾಲು ಬಂದು ಪೂಜೆ ಮಾಡ್ತಾಳೆ. ಅವಳಿಗೆ ಗೊತ್ತು, ಎಡಗೈ ಗೊತ್ತಿಲ್ಲ, ಬಲಗೈಲಿ ಹೂ ಹಾಕ್ಬೇಕು ಗೊತ್ತಿಲ್ಲ, ಮೊದಲು ವಿಭೂತಿ ಹಚ್ಚಬೇಕು, ಆಮೇಲೆ ಗಂಧ ಗೊತ್ತಿಲ್ಲ. ಪರಮಾತ್ಮ ನಾ ಮಾಡ್ತಕ್ಕಂಥದ್ದು ಏನು ನನಗೆ ಬರೆದಿದ್ರು ಕೂಡ ಕಣ್ತುಂಬ ನಿನ್ನ ನೋಡಿ ಕೈ ಮುಟ್ಟಿ ನೀನು ನಮಸ್ಕಾರ ಮಾಡ್ಬೇಕಂತಕ್ಕಂಥ ಭಾವನೆ ಪರಮಾತ್ಮ ನನ್ನ. ಅವ್ವ ಊರಿಗೆ ಹೋಗ್ಯಾಳ, ಅವು ಹೋಗಿ ಬರೋ ಪರ್ಯಂತರವಾಗಿ 15 ದಿನಗಳ ಪರ್ಯಂತರವಾಗಿ ನಿನ್ನ ಸೇವೆ ಮಾಡುವಂತ ನನ್ನ ಭಾಗ್ಯದೇವ. ನಿನ್ನ ಪೂಜೆ ತಿಳಿದಂಗ ಮಾಡೀನಿ, ಮುಂದೆ ಹಾಲಿಟ್ಟೇನೆ, ಹಾಲು ಕುಡಿದು ನಾನು ಬೇಗ ಹಾಲು ಕುಡಿ, ಬೇಗ ನಾನು ಭೇಟಿ ಆಗುವುದು. ಆಕೆ ಏನು ಅನಿಸ್ತಿದ್ ಗೊತ್ತಂದ್ರೆ, ದಿನ ಅವು ಹಾಲು ಹೋಯ್ತಿಳಲ್ಲ, ಅವ್ ಕಲ್ಲಾಗಿದ್ ಬಂದು ಕಲ್ಲಿನಾಥ ಹಾಲು ಕುಡಿತಾನಂತ ಹಾಕಿದಲ್ಲಿ ಅಕ್ಕ. ಅದ ನಮಗೆಲ್ಲರಿಗೂ ಗೊತ್ತು. ಹಿಂಗ ಮಾಡಿ ಇದನ್ನ ಮನೆ ಕಡೆ ತಗೊಂಡ್ ಬರೋದು ನಮಗೆ ಗೊತ್ತ. ತೊಡೆ ಮಂದಿ ಹಿಂಗ್ ಅಂತಾರೆ, ಈ ಕಡೆ ನೋಡಂದ್ರೆ ನೋಡ್ ನೀನ್. ಇನ್ನು ನಮ್ಮ ಮಹಾರಾಷ್ಟ್ರ ತೊಡೆ ಮಂದಿ ಈ ಕಡೆ ಹೆಗರಾಕ, ತೂ ತಿಕ್ಕಡ ಹೆಗರಾಕಡ. ತಾಯಿ ದಿನಾಲು ಒಂದು ಹನಿ, ಆ ಲಿಂಗದ ಮ್ಯಾಗ ಒಂದು ಹನಿ ಬಿಡ್ತಿದ್ರು, ಉಳಿದೆಲ್ಲ ಗಿಂಡಿ ತಗೊಂಡು ಬರ್ತಿದ್ರು. ಆದರೆ 3 ಲೋಕದ ಒಡೆಯ ಮುಕ್ಕನ್ನ ಶಿವ ಕಲ್ಲಿನ ಬಂದು ಹಾಲು ಕುಡಿತಂತಕ್ಕಂತ ಆಕಿ ತೆಲ ಹುಡುಗಿಗೆ ಮುಂದೆ ಹಾಲಿಟ್ರು, ಕಣ್ಮುಚ್ಚಿ ಸಾಂಬ ಶಿವ ಹರ 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 ಮಹಾದೇವ ಕೈ ಮುಗಿದ ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಭಜನೆ ಮಾಡ್ತಾ ಕುಂತಾಳೆ. 20 ನಿಮಿಷ ಆಯ್ತು. ಇಂದಿನ ಕಣ್ ತೆಗೆದು ನೋಡಿ, ದೇವ್ರ ಹಂಗಾಯ್ತು, ಹಾಲು ಹಿಂಗೋಯ್ತು. ಅವಾಗ ಓಹೋ, ನಾ ಹೊಸವಾಗಿ ಬಂದೇನಂತ ತಿಳ್ಕೊಂಡು ನನ್ನ ಮುಂದೆ ನೀ ನಾಚ್ ಹಾಲು ಕೊಡಂಗಿಲ್ಲ, ನಾ ಗುಡಿ ಹಿಂದೆ ಹೋಗಿ ನಿಲ್ತು, ಹಾಲು ಕುಡಿದು ಬಟ್ಲ ಖಾಲಿ ಮಾಡು, ಹಿಂದಿನ ಮಾತಾಡ್ ನೋಡು. ಪಾಪ ಏನೂ ಗೊತ್ತಿಲ್ಲ, ಕತಿ ಕೇಳಂಗದ, ಏನೂ ಗೊತ್ತಿಲ್ಲ. ಗುಡಿ ಹಿಂದೆ ಹೋಗಿ ಹರ ಹರ ಮಹಾದೇವ ಮತ್ತೊಂದು ಅರ್ಧ ಗಂಟೆ ನಿಂತಾಳೆ. ಮುಂಜಾನೆ 6 ಗಂಟೆ, ಅರ್ಧ ಗಂಟೆ ಆದ ಬಳಿಕ ಬಂದು ನೋಡ್ತಾಳೆ,
ಇಟ್ಟದ ಹಾಲು ಹಾಗೆ ಇತ್ತು. ಪತ್ರಿ ಇರಿಸ್ಕೊಂಡಂತ ದೇವ್ ಕಲ್ಲಿನೊಳಗೆ ಕಲ್ಲ ಕುಂತಿದ್ದ. ಅವಾಗ ಇಷ್ಟೆಲ್ಲ ಇದ್ದಾಗ ಮತ್ತೆ ಪರಿಪರಿಯಾಗಿ ಕೇಳ್ತಾಳೆ. ಏನಂತ ಕೇಳ್ತಾಳೆ? ನೋಡಪ್ಪ, ಅವ್ವ ಊರಿಗೆ ಹೋಗ್ಯಾಳ, ತಿನ್ನಾಕ ಉಣ್ಣಾಕ ತರಕೆದಾಳ, ಉಂಡಿ ತರಕೆದಾಳ, ಆಟ ಆಡಿಸೋಲ ಗೊಂಬಿ ತರಕೆದಾಳ, ಉಂಡಿ ತಿಂಡಿ ಎಲ್ಲ ತರ್ತಾಳ. ನಾನು ಕೊಟ್ಟು ಪಾಲು ಕೊಟ್ಟಿದಾಳ, ನಿನ್ಗ ಕೊಡ್ತೀನಿ. ಗೊಂಬಿ ಗಾಡಿ ತರ್ತಾಳೆ, ಎಲ್ಲ ನಿನ್ಗೆ ಆಡಾಕ್ ಕೊಡ್ತೀನಿ. ಚುಟ್ಟು ಮಾಡಬೇಡ, ಹಾಲು ಕೊಡಿ. ಯಾಕಂದ್ರೆ ಸಣ್ಣ ಆಕೆ ಬುದ್ಧಿ ಅಟ್ಟು ಹೊಳಿತಿತ್ತು, ಅಟ್ಟೆ ವಿಚಾರ ಮಾಡ್ತಿದ್ರು. ಹಾಲು ಕುಡಿ ಅಂದ್ರು ಕೂಡ ಕಲ್ಲು ದೇವರು ಕಲ್ಲಾಗಿ ಕುಂತಾಗ ಸಣ್ಣ ಮಗು ಚೆನ್ನಕ್ಕ ದೇವಿ ಕಣ್ಣಾಗ ಒಂದಿಷ್ಟು ನೀರು ಬರ್ತಂತೆ, ಬಾಯಿ ಒಣಗಿ ಬಂದಿತ್ತು. ನೀವ ಸಣ್ಣ ಬಾಯಿ ದೊಡ್ಡ ತುತ್ತಂತ ಹೇಳಿದಂಗ 25 ವರ್ಷದಾಗ ಒಂದು ದಿನ ನಮ್ಮವ್ವ ಪೂಜೆ ತಪ್ಪಿಸಿದಿಲ್ಲ. ಮಾವನ ಮದುವೆ, ನಮ್ಮ ಮಾವನ ಮದುವೆಗಾಗಿ ತವ್ರ ಮನೆಗೆ ಹೋಗಂಗಿಲ್ಲ ಅಂತ ಹಠ ಹಿಡ್ಕೊಂಡು ಕುಂತಿದ್ರು. ಅವನ ಮುಂದೆ ಮ್ಯಾಗ ಕೈ ಮಾಡಿ ನಾ ಹೇಳ್ದೆ, ಮಾವನ ಮದುವೆ ನೀ ಮಾಡಿ ಬರೋ ಪರ್ಯಂತರವಾಗಿ ನಿನ್ನ ಶಿವನ್ ನಾನು ನೋಡ್ಕೋತಾನಂತ ಹೇಳಿ ಕೈ ಹೆಚ್ಚಿ ದೊಡ್ಡ ಮಾತು ಹೇಳಿದೆ. ಊರಿಗೆ ಹೋದಂತ ಅವು ತಿರುಗಿ ಬಂದು ಕೇಳ, ನಾ ಏನ್ ಹೇಳ್ಬೇಕು ಪರಮಾತ್ಮನೇ, ಏನ್ ಹೇಳ್ಬೇಕು, ನಾ ಏನು ಉತ್ತರ ಕೊಡ್ಬೇಕು? ನನ್ನಲ್ಲಿ ಏನು ತಪ್ಪು ತಡೆಗಳಾದ್ರೆ ಎಲ್ಲ ಹೊಟ್ಟೆ ಹಾಕೋ ಪರಮಾತ್ಮ. ಹಾಲು ಕುಡಿ, ಹಾಲು ಕುಡಿ, ಹಾಲು ಕುಡಿ ಅಂತ ತಿಳ್ಕೊಂಡು ಕೈ ಕಾಲು ನಡುಗ್ತಾ ಇದೆ, ಕಣ್ಣಲ್ಲಿ ನೀರು, ಚಿಕ್ಕ ಕೈ ಮುಂದೆ ಮಾಡಿ ಬಿಕ್ಕೇಳುವಂತ ಮಕ್ಕಳು ಹೇಳ್ತಾ ಇದ್ದಾರೆ, ಹಾಲು ಕುಡಿಯಪ್ಪ, ಹಾಲು ಕುಡಿ. ಕೈಲಾಸದಲ್ಲಿ ಜಗನ್ಮಾತೆಯಾಗಿರುವಂತಹ ಪಾರ್ವತಿ ದೇವಿ ಕೇಳ್ತಾಳೆ, ಏನ್ರಿ ಆ ಸಣ್ಣ ಕೂಸು 1 ಗಂಟೆ ಆಯ್ತು ಹಲವಿ ಹಾಲು ಕುಡಿ ಅಂದ್ರು ಸಹಿತ ನೀವು ಕಲ್ಲಾಗಿ ಕುಂತೇರಿಲ್ಲ. ಇಲ್ಲ ಸತೆ, ಆಕೆ ಹಾಲು ಸಕ್ಕರೆ ಹಾಕಿ ನನ್ನ ಕುಡಿಸಾತಾಳ, ಅದು ಎಷ್ಟು ರುಚಿ ಐತಿಲ್ಲ. ಕೈ ಮುಗಿದಾಕಿ ಏನು ಮಾತಾಡತಾಳಲ್ಲ, ಆಕಿ ಮಾತಿನೊಳಗೆ ಹಾಲು ಜೇನಕ್ಕಿಂತ ರುಚಿ ಅದ ಬೇ, ಇನ್ನಷ್ಟು ಕೇಳಬೇಕಂತ ನಾ ಸುಮ್ಮನೆ ಕೂತೇನೆ. ಒಂದು ಮಾತು. ಎರಡನೇ ಮಾತನ್ನು ಹೇಳ್ತಾನೆ ಕೇಳಿಸತೆ, ನನಗಾಗಿ ಎಲ್ಲವನ್ನ, ಪ್ರಾಣವನ್ನ, ಈ ಜೀವನವನ್ನು ಎಲ್ಲವನ್ನೂ ತ್ಯಾಗ ಮಾಡ್ಲಿಕ್ಕೆ ಯಾರು ನಿಲ್ತಾರಲ್ಲ, ಅವಾಗ ನಾ ಅವ್ರ ಕೈ ಹಿಡಿತೀನಿ ಸತೆ. ಕಣ್ಣೀರ್ಗಾಗಿ ಅಷ್ಟೇ ಅಲ್ಲ, ಇನ್ನೊಂದಿಷ್ಟು ನೋಡೋಣ ಸೂಪ್ ಕೊಡು ಅಂದ. ಹುಡುಗಿ ಹೇಳಿತು ಹೇಳಿ ಎಲ್ಲ ಮುಗಿದಾಗ ಜಡೆಯನ್ನು ಬಿಚ್ಚುತ್ತಾಳೆ. ಜಡೆಯನ್ನು ಬಿಚ್ಚಿ 4 ಹೆಜ್ಜೆ ಹಿಂದೆ ಸರಿತಾಳೆ ಗರ್ಭಗುಡಿಯಲ್ಲಿ. ಮನುಷ್ಯನಾಗ ಒಂದ್ಸಲ ದುಃಖ ಆಗಿತ್ತು, ಕಣ್ಣಾಗ ನೀರು ಬಂದಿತ್ತು. ಇಷ್ಟೆಲ್ಲ ಆಗಿರುವಂತಹ ಪರಿಸ್ಥಿತಿಯಲ್ಲೇ 4 ಹೆಜ್ಜೆ ಹಿಂದೆ ಸರಿದು ಒಂದು ಮಾತನ್ನು ಕೇಳ್ತಾಳೆ. ನೋಡು ಶಿವನೇ, ಆಕಿ ಗಟ್ಟಿ ನಿರ್ಣಯ ನೋಡು ಶಿವನೇ, 3 ಸಲ ಕೈ ಮುಗಿದು ಕೂಗಿ ನಿನ್ನನ್ನು ಕರಿತೀನಿ. 3ನೇ ಸಲ ನಾ ಕೂಗಿ ಕರೆದಾಗ ನೀ ಬಂದ್ರೆ ಒಳ್ಳೇದು, ಇಲ್ಲಾಂದ್ರೆ ನನ್ನ ತಲೆಯನ್ನ ಲಿಂಗಕ್ಕೆ ಹೊಡೆದು ನನ್ನ ರಕ್ತವನ್ನು ಅಭಿಷೇಕ ಮಾಡಿ ಇಲ್ಲೇ ಪ್ರಾಣ ಕೊಡ್ತೀನಿ. ನಿನಗೆ ಹಾಲು ಕುಡಿಸಲಾದ ಹೋಗೋದಿಲ್ಲ ಶಿವನೇ, ನಿನ್ನ ನಾನೇ ಆಗಿದ್ದು ಸತ್ಯ. ಹಾಲು ಕುಡಿಸಿ ಹೋಗುತ್ತನು ಒಂದು ಎಂತ ಭಕ್ತಿ. 3 ಹೆಜ್ಜೆ ಹಿಂದೆ ಸರಿದಿದ್ದಾಳೆ, ಜಡೆಯನ್ನು ಬಿಚ್ಚಿದ್ದಾಳೆ. ಕೈ ಮುಗಿದು ನಿಂತಿರ್ತಕ್ಕಂಥ ಚೆನ್ನಕ್ಕ ದೇವಿ ಕಣ್ಣಲ್ಲಿ ನೀರು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಮಹಾದೇವ, ಹರ ಹರ ಮಹಾದೇವ, ಬಾ ಅಂತ ಕೂಗ್ತಾಳೆ. 3 ಸಲ ಕರೆದ್ರು ಸಹಿತ ದೇವ್ರ ಹಂಗೆ ಗಟ್ಟಿ ಕಲ್ಲ ಆದಾಗ ಇನ್ನು ಬದುಕುವ. ಬಿಚ್ಚಿದಂತ ಜಡೆ ಹಿಂದೆ ಸರಿದಿರುವಂತಹ ಚೆನ್ನಕ್ಕ ದೇವಿ ನನ್ನ ಪ್ರಾಣ ಇಡಬಾರದು ಅಂತ ತಿಳ್ಕೊಂಡು ಓಡಿ ಬಂದು ಆ ಕಲ್ಲಿನ ಜೋರಾಗಿ ನನ್ನ ತಲೆಯನ್ನು ಹೊಡೆಯುವಂತ, ಜೋರಾಗಿ ಬಂದ ತಲೆಯನ್ನು ಜೋರಾಗಿ ಲಿಂಗಕ್ಕೆ ಹೊಡಿತಾಳೆ. ಇವಳು ಪ್ರಾಣ ಉಳಿಯೋದಿಲ್ಲ, ಪ್ರಾಣ ಕೊಡ್ತಾಳೆ ಅಂತ ಗೊತ್ತಾದಾಗ ಕೈಲಾಸದಲ್ಲಿ ಪರಮಾತ್ಮ ಶಿವ ಜಡೆಯನ್ನು ಜಾರಿಸ್ತಾನೆ. ತನ್ನ ಕೈಯಲ್ಲಿ ತ್ರಿಶೂಲ ತಗೊಂಡು ಆ ಮಗಳ ಘಟ್ಟ ನಿರ್ಣಯಕ್ಕಾಗಿ ಆಕಾಶ ಮಾರ್ಗವಾಗಿ ಬರ್ತಾ ಇದ್ದಾನೆ. ಸಾಂಬ ಶಿವ ಹರ, ಸಾಂಬ ಶಿವ ಹರ, ಸಾಂಬ ಶಿವ ಹರ, ಸಾಂಬ ಹರ, ಸಾಂಬ ಶಿವ ಹರ, ಸಾಂಬ ಶಿವ ಹರ, ಸಾಂಬ ಶಿವ ಹರ, ಸಾಂಬ ಹರ, ಸಾಂಬ ಶಿವ ಹರ, ಸಾಂಬ ಶಿವ ಹರ, ಸಾಂಬ ಶಿವ ಹರ, ಸಾಂಬ ಹರ, ಸಾಂಬ ಶಿವ ಹರ, ಸಾಂಬ ಹರ, ಸಾಂಬ ಶಿವ ಹರ,
ಶಿವಹರ ಮಹಾದೇವ ಸದ್ಗುರುನಾಥ ಓಡಿ ಬಂದ ಲಿಂಗಕ್ಕೆ ತನ್ನ ಮಸ್ತಕ ಕಣ್ಣಲ್ಲಿ ನೀರು ಬಂದಂತ ಆ ಕೂಸು ಒಂದು ಮಾತನ್ನು ಹೇಳ್ತದೆ. ನಮ್ಮವ್ವ ಹೇಳ್ತಿದ್ರು, ಜಗತ್ನ ನಿನ್ಕಿಂತ ದೊಡ್ಡವರು ಯಾರು ಇಲ್ಲ. 10 ನದಿಗಳಿಗೆ ನಮಸ್ಕಾರ ಮಾಡಕ್ಕಿಂತ ನಮಗೆ ಸಮುದ್ರಕ್ಕೆ ಹನಿ ಮುಟ್ರೆ ಎಲ್ಲವೂ ಆ ನದಿಗಳಲ್ಲಿ ಬಂದ ಹಂಗ ಎಲ್ಲ ದೈವಕ್ಕಿಂತ ದೊಡ್ಡವಂತ ಹೇಳ್ತಾ ಇದ್ದಳು. ನನ್ನ ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ಒಮ್ಮೆ ನಿನ್ನ ಕಣ್ಮುಟ್ಟು ನೋಡಿ ನಾ ಹಾಲು ಕುಡಿಸ್ಬೇಕಂತ ನನ್ನ ಹಠ ಇತ್ತು ಶಿವನೇ. 100 ವರ್ಷ ಆಗಿ ಸಾವು ಎದುರಿಗೆ ಬಂದ್ರು ಸಹಿತ ಹೊಲಸ ಸಂಸಾರದಲ್ಲಿ ಇನ್ನಟ್ಟು ಹೊಳ್ಳಾಡಬೇಕಂತ ಜಗತ್ತಿಗೆ ಅನಿಸ್ತದೆ. ಇಟ್ಟ ಸಣ್ಣ ವಯಸ್ಸಿನಲ್ಲಿ ದೇವ್ರನ್ನ ಪಡ್ಕೋಬೇಕನ್ನುವಂತ ಹಠ ಎಂತದವ ನಿನ್ ಭಕ್ತಿ ಕಲ್ಲ. 25 ವರ್ಷ ಕಲ್ಲಿನೊಳಗೆ ಕಲ್ಲಾಗಿ ದೇವ್ರ ಕೂತ್ ಅವು ನೈವೇದ್ಯ ಮಾಡಿದ ಮನ್ಯಾಗ ಹೋದಳು. ಕನಸಿನಾಗೂ ಶಿವ ಬಂದಿಲ್ಲ. ಆ ಕೂಸು ಮೊದಲನೇ ದಿನ ಬಂದಾಗ ಮೊದಲನೇ ದಿನನೇ ಭಗವಂತ ಕೈಲಾಸದಿಂದ ಬಂದು ಹಾಲು ಕುಡಿದು ಆಕೆ ಬಿಡ್ಲಿಲ್ಲ. ಲೇಟ್ ಆಗಿ ಬಂದಿ ಒಂದಿಟ್ಟು ಆಟ ಆಡೋದೊಂದು ಕಣ್ಣು ಮುಚ್ಚಿಕೆ ಆಟ ಇಲ್ಲ ಅಂಚಿಕೆ ಹಾಕ್ತಿದ್ದಳು ಶಿವನಿಗೆ. ಆಕೆ ಕೂಡ ಆಟ ಆಡದ. ನಾಳೆ ಕರೆಕ್ಟ್ 6 ಗಂಟೆಗೆ ಬರ್ತೇನೆ ಗೊತ್ತೇ ನಿನಗೆ, ನೀ ಬರ್ದಿದ್ರೆ ನಾ ಏನ್ ಮಾಡ್ತೇನೆ ಗೊತ್ತೇ, ನಾವು ಗೊತ್ತೇವ್ವ, ನಾವು ಮೊದಲ ಬಂದ್ಕೊಡ್ತೇನೆ, ಪ್ರಶ್ನೆ ಇಲ್ಲ. 15 ದಿನಗಳ ಪರ್ಯಂತರವಾಗಿ ಜಗನ್ಮಾತೆಯ ಪಾರ್ವತಿ ಕೈಯಲ್ಲಿರ್ತಕ್ಕಂಥ ಯಾವುದು ಅನ್ನ ಅವನಿಗೆ ಭಗವಂತ ರುಚಿ ಹತ್ತಲಿಲ್ಲ. 6 ಗಂಟೆ ಆದ ಕೂಡಲೇ ಓಡಿ ಭೂಮಿ ಮೇಲೆ ಬರ್ತಿದ್ದನಂತೆ. ಪಾರ್ವತಿ ಅಂತಾಳ, ಶಿವನೇ ಮೊದಲನೇ ದಿನ ಹೋಗಕ್ಕೆ ಬೇಡ ಅಂತಿದ್ದಿ, ಈಗ ನಿನ್ನ ಭಕ್ತರ ಸಲುವಾಗಿ ದಿನಾಲೇ ಹೋಗಿ ಹಾಲು ಕುಡಿತೆಲ್ಲ. ಹೌದು ಸತಿ, ಜಗತ್ನಲ್ಲಿ ನಂದನ್ನೋದು ಯಾವುದಿಲ್ಲ, ಭಕ್ತ ಹೃದಯದಲ್ಲಿರುವಂತ ಪ್ರೀತಿ ಅಷ್ಟೇ ನಂದು. ನಾನು ಶಿವ, ನಾನು ಶಿವ. ಓಡಿ 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 ಬಂದು ದಿನಾಲು ಹಾಲು ಕೊಡ್ತಿದ್ರಂತೆ. 15 ದಿನ ತವರಿಗೆ ಹೋದಂತ ಚೆನ್ನಕ್ಕ ದೇವಿ ತಾಯಿ ಸೋಮಲಾದೇವಿ ಬರ್ತಾಳೆ. 8 ದಿನ ಜಾಗರಣೆಯಾಗಿ ನೆಗಡಿ ಜ್ವರ ಇತ್ತು. ಊರಿಂದ ಬಂದ ಅವಂತಾಳ, ಇವತ್ತೊಂದಿನ ನೀನ ಹೋಗಿ ಸೋಮವಾರ ಐತಿ, ನಾಳೆಯಿಂದ ನಾ ಗುಡಿಗೆ ಹೋಗ್ತಾನೋ. ಮಗಳಿಗೆ ಬಹಳ ಚಲೋ ಅನಿಸ್ತು. ಈಗ ಎದ್ದು ಕೂತ್ರ ಮತ್ ನಾನು ಗುಡಿಗೆ ಹೋಯಂಗಿಲ್ಲ. ದಿನಾಲು ಹೋಗುವಂತೆ ಹಾಲು ತಗೊಂಡು ಬರ್ತಾಳ, ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ತಾಳ. ಹಾಲು ಗಿಂಡೆ ಮುಂದಿಟ್ಟಾಗ ಭಗವಂತ ಹಾಲು ಕುಡ್ದ. ಹಾಲು ಕುಡಂತ ಪರಮಾತ್ಮ ನಮ್ಮ ಹಾಲು ಕುಡಿದ ದೇವರ ಚೆನ್ನಕ್ಕ ದೇವಿ ಪಾದಕ್ಕೆ ಹನಿ ಊರಿ ನಮಸ್ಕಾರ ಮಾಡೋ ಹೊತ್ನ್ಯಾಗ ಚೆನ್ನಕ್ಕ ದೇವಿ ಕಣ್ಣಾಗಿನ ಒಂದು 4 ಹನಿ ಪಟ ಪಟ 4 ಹನಿ ನೀರ ಶಿವನ ಪಾದ ಮೇಲೆ ಬಿದ್ದು ಅಂತೆ. ಡುಬ್ಬದ ಮೇಲೆ ಕೈ ಇಡ್ತಾನೆ, ತಲೆ ಮೇಲೆ ಕೈ ಇಡ್ತಾನೆ. ಬಾಗಿರಂತ ಮಗಳು ಎದ್ದು ನಿಂತಾಗ 2 ಕಣ್ಣಾಗ ನೀರು ಬಂದಿದ್ದು ಅಂತೆ. ದೇವರನ್ನ ಕಂಡವ್ರು ಯಾರೂ ದುಃಖಿ ಇರಂಗಿಲ್ಲ, ಅವ್ರು ಖುಷಿ ಇರ್ತಾರ. ಶಿವನ ಮುಂದೆ ನಿಂತು ನಿನ್ನ ಕಣ್ಣಾಗ ನೀರು ಬಂದೋಲ್ಲಬೇ, ಯಾಕ ಮಗಳೇ, ಯಾಕೆ ನಿನ್ನ ಕಣ್ಣಾಗ ನೀರು ಬಂದಾವ? ಬಿಕ್ಕಿ ಬಿಕ್ಕಿ ಅಳುವಂತ ಕೂಸೊಂದು ಮಾತು ಹೇಳ್ತದ. ಊರಿಗೆ ಹೋದವ್ವ ಬಂದಾಳ, ನಾಳಿಂದ ಆಕಿ ಗುಡಿಗೆ ಬರ್ತಾಳ. ಅವು ಬರತ್ರ ನಾನು ಕರ್ಕೊಂಡು ಬರಂಗಿಲ್ಲ ನಮ್ಮವ್ವ. ಇವತ್ತೇ ನಿನ್ನ ಕೊನೆ ನನ್ನ ಸೇವಾ ಆಯ್ತು, ನಾಳಿಂದ ನೀ ಭೇಟಿ ಆಗೋದಿಲ್ಲ, ಅದಕ್ಕಾಗಿ ನಾ ಅಳ್ತಾ ಇದ್ದೀನಿ. ನಾಳಿಂದ ನೀನ್ ಭೇಟಿ ಆಗೋದಿಲ್ಲ ಶಿವನೇ, ಅದಕ್ಕಾಗಿ ಅಳ್ತಾ ಇದ್ದೀನಿ. ಆ ಕೂಸಿನ ಕಣ್ಣೀರು ವರ್ಷಿ ದೇವ್ರನ್ನ ಮಾತನ್ನು ಕೇಳ್ತಾನೆ. ನಿನ್ನ ಮನುಷ್ಯನಲ್ಲಿ ಏನ್ ಇಚ್ಛೆ ಅದು ಹೇಳ ಮಗಳು. ದೇವಾ, ನೀರನ್ನು ಬಿಟ್ಟು ಮೀನು ಬದುಕೋದಿಲ್ಲ, ನೀರನ್ನು ಬಿಟ್ಟು ಮೇನು ಬದುಕೋದಿಲ್ಲ. ನಿನ್ನ ಸಾನ್ನಿಧ್ಯವನ್ನ, ನಿನ್ನ ದರ್ಶನ ಬಿಟ್ಟು ನಾ ಎಂದೂ ಬದುಕಬಾರದೇವ, ಯಾವಾಗಲೂ ನಿನ್ನ ಜೊತೆಗಿರ್ಬೇಕು. ತಲೆ ಮೇಲೆ ಕೈ ಇಟ್ಟು ಒಂದು ಮಾತು ಹೇಳ್ತಾನೆ. ಹೋಗು ಮಗಳೇ, ಹೋಗು ಚೆನ್ನಕ್ಕ, ಹೋಗು, ಒಮ್ಮೆ ಹೋಗಿ ಬಾ. ಬಂದ ಮೇಲೆ ಎಂದೂ ಹೋಗಲಾರ್ದಂಗ ಬಾ, ಹೋಗಿ ನಿನಗೆ ಒಳ್ಳೇದಾಗಲಿಲ್ಲ. ಹಾಲಿನ ಗಿಡ್ಡಿ ತಗೊಂಡ್ ಮನೆಗೆ ಬಂದು ಅವನ ಕೈಯಾಗ ಖಾಲಿ ಗಿಡ್ಡಿ ಕೊಟ್ಟು 25 ವರ್ಷ ಅವು ಹೆಂಗ್ ಮಾಡ್ತಿದ್ರು ಗೊತ್ತತ್ರಿ? ಒಂದ್ ಹನಿನ ಅದ್ರ ಮ್ಯಾಗ ಬಿಡ್ತಿದ್ರು, ಒಂದ್ ಅಡ್ಡ ಹನಿ ಮತ್ತೆ ಗಿಂಡಿ ಹಾಲು ತಗೊಂಡ್ ಬರ್ತಿದ್ರು. ಖಾಲಿ ಗಿಂಡಿ ಕೊಟ್ಟಾಗ ಅವ್ ಒಂದ್ ಮಾತು ಕೇಳ್ತಾಳೆ, ಏ ಹುಡುಗಿ, ಹಾಲು ಚೆಲ್ಲಿದು? ಚೆಲ್ಲಿಲ್ಲ. ಕುಡ್ದಿಲ್ಲ. ಮತ್ತೆ ಗಿಂಡ್ಯಾನ ಹಾಲು ಎಲ್ಲಿ ಆದವ? ಯವ್ವ, ಕೈಲಾಸದಿಂದ ಬಂದ ಕಲ್ಲಿನಾಥ 15 ದಿನ ನಾ ಕೊಟ್ಟ ಹಾಲು ಕುಡ್ದು ಹೋಗ್ತಾನವ. ಕೈಲಾಸದಿಂದ ಕಲ್ಲಿನಾಥ ಬಂದ ಹಾಲು ಕುಡದ.
ಮುಂದೆ ನಿಂತಂತ ತಾಯಿ ಒಂದು ಮಾತನ್ನು ಹೇಳ್ತಾಳೆ, 25 ವರ್ಷ ಒಂದು ದಿನ ಬಿಡಲಾರದೆ ನಾ ಶಿವನ ಪೂಜೆ ಮಾಡಿದೆ, ಆ ಕನಿಷ್ಠನಾಗ ಒಂದು ಸಹಿತ ಹಾಲು ಕೊಡೋದಿಲ್ಲ. ನಾ ಊರಿಗೆ ಹೋದಾಗ 3 ದಿನ ಪೂಜಾ ಮಾಡಿದ್ವಿ, ಕಲ್ಲು ಹಾಲು ಕುಡಿತೆ ಅಂತ ಹೇಳ್ತದಲ್ವೇ, ಸುಳ್ಳು ಹೇಳ್ತೀಯ? ಮಗಳು ಹೇಳ್ತಾಳೆ, ಅವ್ವ ಶಿವನ ಆನೆಯಾಗಿ ಶಿವಶರಣರ ಆನೆಯಾಗಿ ಶಿವ ಬಂದ ಹಾಲು ಕುಡಿದವ್ವ, ಇದು ಸತ್ಯ ಎಂದು ಸುಳ್ಳಲ್ಲ ಅವ್ವ. ಮುಂದೆ ಕೂತಪ್ಪ ಒಂದು ಮಾತು ಹೇಳಿದ, ನಿನ್ನ ಹಡ್ಯಾಕ ನಿಮ್ಮ ಅವ್ವ 14 ವರ್ಷದ ಹರಕಿ ಹೊತ್ತ. ನಮ್ಮಂತ ಶಿವಭಕ್ತರ ಮನೆಯಲ್ಲಿ ಬಂದ ಬಳಿಕ ಸುಳ್ಳು ಹೇಳಬಾರದು ಮಗಳೇ. ನಿನಗಾಗಿ ಬೇಕಾಗಿ ನೀ ಕುಡುದೆ ಅಂತ ಹೇಳಿದ ಬಳಿಕ ನೀವು ಮಗಳು ನಮ್ಮ ಮಗಳು ಹಾಲು ಕುಡಿದ್ರೆ ತಪ್ಪಿಲ್ಲ, ನೀ ಕುಡಿದಿ ಅಂತ ಹೇಳಿ ಸಂತೋಷ ಆಗ್ತದೆ. ಅದ್ರ ಕಲ್ಲು ಹಾಲು ಕುಡಿತೈತಂತ ಹೇಳಲಿಕ್ಕೆ ಹೋಗು. ಅಪ್ಪನ ಮುಂದೆ ಹೇಳ್ದಪ್ಪ, ನೀನ್ 100 ಸಲ ಇದೇ ಪ್ರಶ್ನೆ ಮಾಡ್ರೆ ನಾ ಕೂಡ ಒತ್ತಾರೆ ಏನು, ಕಲ್ಲಿನೊಳಗಿದ ಕಲ್ಲಿನಾಥವನ್ನು ಹಾಲು ಕುಡ್ದ ಸತ್ಯ ಸತ್ಯ ಸತ್ಯಪ್ಪ ಎಂದು ಸುಳ್ಳ. ಅವಾಗ ಒಂದು ಮಾತನ್ನ ಮುಂದೆ ನಿಂತಂತ ಅಪ್ಪನ ಮಾತನ್ನ ಹೇಳ್ತಾನೆ, ಕುಂಡ್ರ ನನಗೆ ಹೇಳ್ಕೊಡು, ನಾಳಿನ ಸ್ವಲ್ಪ ಇದೆಲ್ಲ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ತೊಂದರೆ ಇದೊಂದು ಕಡೆ ಹೊಂಟದ ಎಲ್ಲ ನೋಡ್ರಿ ಸ್ವಲ್ಪ ಹೇಳಾರ ತೊಂದರೆ ಆಗ್ತದೆ. ನೋಡು ನಾನು 10 ಮಿನಿಟ್ ಮುಗಿಸ್ತೀನಿ ನೋಡಿ. ಸಾರಿ, ಒಂದು ಮಾತನ್ನ ಹೇಳ್ತಾ ಅಪ್ಪ ಒಂದು ಮಾತು ಹೇಳಿ, ಸುಳ್ಳು ಹೇಳಬಾರ್ದವ್ವ. ನಾವು ಶರಣರು ನಮ್ಮ ಮನ್ಯಾಗ ಇಂಥ ಸುಳ್ತಾನೆ ಇರೋದಿಲ್ಲ. ಅಪ್ಪ 100 ಸಲ ಸತ್ಯ, ದೇವ್ರ ಹಾಲು ಕುಡ್ದಾನ. ಮುಂದೆ ನಿಂತಂತ ಅಪ್ಪನ ಕಣ್ಣು ಕಿಡಿ ಕೆಂಡದಂತೆ ಆಗಿ 2 ಕೈ ಮಗಳ ಕೈ ಹಿಡ್ಕೊಂಡು ಜೋರಾಗಿ ಫಣ ಅಂತ ನಾಕೆ ಹೊಡೆದಾಗ ಮಗು ಹೋಗಿ ಹೊಸ್ತಲ್ಲಿ ಕೆಳಗೆ ಬೀಳ್ತಾರೆ. ಹೆಂಡತಿ ಒಂದು ಮಾತನ್ನು ಹೇಳ್ತಾನೆ, ಸೋಮಲೆ ಇನ್ನೊಂದು ಗಿಂಡಿ ಹಾಲು ತಗೋ, ನಡಿ ಆ ಕಲ್ಲಿನಾಥನ ಹುಡುಗೆ. ಕಲ್ಲಿನಾಥ ಈಕಿ ಯಾವ ರೀತಿ ಹಾಲು ಕೊಡಿಸ್ತಾಳ ನೋಡೋಣ. ಕೂದಲು ಹಿಡಿದು ಎಳ್ಕೊಂಡು ಬಂದ ನಡು ಊರಾಗಿಂದ ಗರ್ಭಗುಡಿ ಅದರಿಗೆ ಬಂದು ಕುತ್ತಿಗೆ ಕೈ ಹಾಕಿ ಜೋರನೆ ನುಗ್ಸ್ತಾನೆ, ಹೇಳೇನು ಶಿವನಿಗೆ ಕುತ್ತಿಗೆಯೊಳ ಕೈ ಹಾಕಿ ನೂಕಿದಾಗ ಚೆನ್ನಕ್ಕ ಹೋಗಿ ಲಿಂಗದ ಮೇಲೆ ಬಿಡ್ತಾಳೆ. ಕಲ್ಲಿನ ಲಿಂಗ ತೆಲಿಗೆ ಹೊಡಿತಂತೆ. ಚೆನ್ನಕ್ಕ ದೇವಿ ತಲೆ ಹೊಡೆದ ದಳದಳನೇ ರಕ್ತ ಸುರಿತಾ ಇದೆ. ಹೆಂಡದಂತ ಕಣ್ ಮಾಡ್ಕೊಂಡು ಅಪ್ಪ ಹೇಳ್ತಾನೆ, ನಿನ್ ದೇವರ ಹಾಲು ಕುಡಿದ್ರೆ ಬಿಡ್ತೀನಿಲ್ಲ, ನೀನ್ ಬಿಡೋದಿಲ್ಲ. ತಲೆ ಹೊಡೆದ ರಕ್ತ ಸುರಿಯುವಂತ ಪರಿಸ್ಥಿತಿಯಲ್ಲಿ ಹರ ಹರ ಮಹಾದೇವ, ಹರ ಹರ ಸದಾ ಶಿವ, 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 ಹರ ಹರ ಮಹಾದೇವ, ಹರ ಹರ ಸದಾ ಶಿವ. ಓಂ ನಮಃ ಶಿವಾಯ ಶಿವಾಯ ನಮೋ, ಶಿವ 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 ಶಿವಾಯ ನಮೋ, ಶಿವಾಯ ಶಿವಾಯ ನಮೋ, ಶಿವ 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 ಶಿವಾಯ ನಮೋ, ಹರ 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 ಹರಾಯ ನಮೋ, ಶಿವ 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 ಶಿವಾಯ ನಮೋ, ಹರ ಹರ ಹರಾಯ ನಮೋ, ಶಿವ 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 ಹರ ಹರ ಮಹಾದೇವ, ಹರ ಹರ ಸದಾ ಶಿವ, ಹರ ಹರ ಮಹಾದೇವ, ಹರ ಹರ ಸದಾ ಶಿವ. ತೆರೆ ಒಡೆದು ರಕ್ತ ಸುರಿತಾ ಇದೆ. ತೆರೆ ಒಡೆದು ರಕ್ತ ಸುರಿಯುವಂತ ಪ್ರಸಂಗದಲ್ಲಿ ಮುಂದೆ ನಿಂತಂತ ಅಪ್ಪ ಒಂದು ಮಾತನ್ನು ಹೇಳ್ತಾನೆ. ಎದುರು ನಿಂತಂತ ತಂದೆ ಅಪ್ಪ ಒಂದು ಮಾತನ್ನು ಹೇಳ್ತಾನೆ, ಹೇಳನ್ನ ದೇವರಿಗೆ ಹಾಲು ಕುಡಿ ಅಂತ ಹೇಳಿ. ಕೊನೆಗೆ ಒಂದು 5 ನಿಮಿಷ ಮುಗಿತದ ನೋಡ್ರಿ. ಆ ದೇವರೆದರಿಗೆ ಕೈ ಮುಗಿ ನಿಂತಂತ ಮಗಳೊಂದು ಮಾತನ್ನು ಕೇಳ್ತಾಳೆ, ಹೇಳಪ್ಪ, ಕಲ್ಲಿನೊಳಗಿಂದ ಪ್ರಕಟ ಆಗಿ
ಕೈಲಾಸದಿಂದ ನನ್ನ ಸಲುವಾಗಿ ಬಂದ ಕಲ್ಲಿನೊಳಗೆ ಪ್ರಕಟ ಆಗಿ ನಾ ತನ್ನಂತ ಹಾಲು ಕುಡಿದ ಆಶೀರ್ವಾದ ಮಾಡಿದ ಸುಳ್ಳವೇ ಶಿವನ್? ನನ್ನ ಮನ ಸಾಕ್ಷಿ, ನಿನ್ನ ಪಾದ ಸಾಕ್ಷಿ ದಿನಾಲು ಬರ್ತಾ ಇದೀಯ. ನಾ ಮಾಡಿದ ಭಕ್ತಿ ಹೇಗೋ ಗೊತ್ತಿಲ್ಲ, ಆದ್ರೆ ನನ್ನ ಉದ್ಧಾರಕ್ಕಾಗಿ ದಿನಾಲು ಬಂದು ಹಾಲು ಕುಡ್ದಿ ಕೈಲಾಸದ ಪರಮಾತ್ಮ ಹೇಳು ನನ್ನ ಅಪ್ಪನಿಗೆ ಹೇಳಂತ ಹೇಳಿದಾಗ ಬಿಕ್ಕಿ ಬಿಕ್ಕಿ ಕೇಳ್ತಿದ್ಳು, ಕೈ ಮುಂದೆ ಮಾಡಿ ಕೇಳ್ತಿದ್ಳು, ನಮಸ್ಕಾರ ಮಾಡಿ ಹೊರಳಾಡಿ ಕೇಳ್ತಿದ್ಳು. ಕಲ್ಲು ದೇವರ ಕಲ್ಲೇ ಆಗಿ ಕುಂತ ಗರ್ಭಗುಡಿ ಒಳಗೆ ಬಂದಂತ ಮತ್ತಪ್ಪ ನಾಕೇಟ ಹೊಡಿತಾನ. ಇಟ್ಟ ಸಣ್ಣ ವಯಸ್ಸಿನಾಗ ಸುಳ್ಳುತನ ಕಳ್ಳತನ ಶುರು ಮಾಡಿ ನನ್ನ ಮಣಿತನ ಮರ್ಯಾದೆ ಏನು ಉಳಿತು ಅಂತ ಹೇಳ್ತಿದ್ದ. ಅಡ್ಡ ಬಂದ ಮಗಳನ್ನು ಬಿಡಿಸ್ಕೊಂಡು ಗಂಡನ ನುಗ್ಗಿಸಿ ಹೇಳ್ತಾಳೆ, ಏನ್ರಿ ಒಂದು ಮಿಡಿ ಹಾಲು ಬಹಳ ದೊಡ್ಡದು ಪತ್ತಿದೀವ, ಮನೆಗೆ ಒಂದು ಮಗಳನ್ನು ಪಡ್ಕೊಳ್ಳೋಗೋಸ್ಕರವಾಗಿ ಉಡಿ ಒಂಟೆ 14 ವರ್ಷಗಳ ಪರ್ಯಂತರವಾಗಿ ಭಗವಂತನಲ್ಲಿ ಬೇಡಿ ಬೇಡಿ ಒಂದು ಖುಷಿನ ಪಡ್ಕೊಂಡೆ. ಮಿಳ್ಳಿ ಹಾಲುಗೋಸ್ಕರವಾಗಿ ನನ್ನ ಮಗಳಿಗೆ ಎಷ್ಟು ಕಷ್ಟ ಕೊಡ್ತಿದ್ದೀವ, ಬ್ಯಾಡ ಮನೆಗೆ ಹೋಗೋ ನಡೀರಿ ಅಂತ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನೆ. ಆಕಿ ದೇವ್ರ ಹಾಲು ಕುಡಿಲಾರ್ದ ಆಕಿ ನಾವು ಒಯ್ಯೋದಿಲ್ಲ, ಆಕಿ ದೇವ್ರ ಹಾಲು ಕುಡಿದಿದ್ರೆ ನಾ ಜೀವಂತವಾಗಿ ಆಕಿ ನಾ ಇಡೋದಿಲ್ಲ. ಕಣ್ಣಲ್ಲಿ ನೀರು ತಗೊಂಡು ಆ ಮಗಳು ಒಂದು ಮಾತನ್ನು ಹೇಳ್ತಾಳೆಪ್ಪ, ನೀ ಬಂದದ ನಿಜಾನೋ ಇಲ್ಲ ಹಾಲು ಕುಡಿದು ನಿಜಾನೋ ಇಲ್ಲ ಹೇಳಂತ ಕೇಳ್ತಾ ಇದ್ದಾಳೆ. ಅವ್ವ ಕೈ ಮುಗಿದು ಬ್ಯಾಡ್ರಿ ಜಗಳ, ಖುಷಿ ಯಾಕೆ ಹೊಡಿತಾರಂತಾಳೆ. ಅಪ್ಪ ಆಕೆ ಹಾಲು ಕುಡಿದು ನೋಡ್ಬೇಕು ದೇವರೆಲ್ಲ ನಾನು ತೋರಿಸ್ಲ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಪಾರ್ವತಿ ಒಂದು ಮಾತು ಕೇಳ್ತಾಳೆ, ದೇವ ನಂಬಿದವರು ಕೈ ಬಿಡೋದಿಲ್ಲ, ನಂಬಿಗೆ ಕಾರಣ ಸಂಬಂಧಿಸೋದಕ್ಕೆ ಅಂತ ನಂಬಿ ಆ ಮಗು ಕೇಳ್ತಾ ಇದೆ. ಆದ್ರೂ ಕೂಡ ನೀ ಸುಮ್ಮನೆ ಕೂತಿಲ್ಲ ಭಗವಂತ, ಹೋಗಿ ನಾನೇ ಆಕಿನ ಉದ್ಧಾರ ಮಾಡಕ್ ಬಂದಿದ್ದೆ ಅಂತ ಯಾಕೆ ಹೇಳ್ಬಾರ್ದು? ಚೆನ್ನಕ್ಕನ ಸಲುವಾಗಿ ನಾನು 100 ಸಲ ಹೋಗ್ಬೇಕು. ತಂದೆ ತಾಯಿಗಳ ಪಾಪ ತೀರಿಲ್ಲ, ಅವ್ರು ಭೇಟಿ ಆಗಬಾರ್ದು, ಇದು ಸತ್ಯ. ಈ ಕತೆ ಆದ್ರೆ ಮುಗಿಯೋದು ಹೇಗೆ, ಅವಳ ಚರಿತ್ರೆ ಕೊನೆಗೊಳ್ಳೋದು ಹೇಗೆ ಅಂದಾಗ ಆಕಿನ ಉಳಿಸ್ತಿರುವಂತಹ ಪರಿಸ್ಥಿತಿ ಅದ. ಅಲ್ಲಿ ನಿಂತಂತ ಮಗಳು ಒಂದು ಮಾತನ್ನ ಹೇಳ್ತಾಳೆ ಕೊನೆಗೆ, ದೇವಾ ಏ ಮಹಾದೇವ, ಏ ಕಲ್ಲಿನಾಥ, ಕಲ್ಲೊಳಗ ನೀ ಕಲ್ಲಾಗಿ ಕುಂತಿ ಹಡದ ಅಪ್ಪನ ಮನಸ್ಸ ಅಲ್ಲಿ ಕಲ್ಲಾಯ್ತು, ಹಡದ ತಂದೆ ತಾಯಿಗಳ ಮನಸ್ಸೂ ಕಲ್ಲಾಗೈತಿ, ಗುಡಿಯಾಗಿ ನೀನು ಕಲ್ಲಾದ ಬಳಿಕ ನಿಮ್ಮಿಬ್ರು ಮಧ್ಯದಲ್ಲಿ ನಾ ಏನು ಕೇಳಿದ್ರು ಸಹಿತ ನನ್ನ ಭಕ್ತಿ ಏನು ಬೆಲ್ಲಿಲ್ಲ ದೇವ. ತಿಳಿಲಾರಂತ ಅಪ್ಪನ ಕೈಯೊಳಗೆ ನಾ ಸಾವೋಕ್ಕಿಂತನೂ ಕೂಡ, ತಿಳಿಲಾರದ ತಂದೆ ಕೈಯೊಳಗೆ ನಾ ಸಾಯೋಕ್ಕಿಂತನೂ ಕೂಡ, ನನ್ನ ಅಪ್ಪನ ಕೈ ಸಾಯಕ್ಕಿಂತನೂ ಕೂಡ ನಿನಗಾಗಿ ನಾ ಬಾಳಿ ಬದುಕಿನಿಲ್ಲ, ನಿನ್ನ ಪಾದಕ್ಕೆ ನನ್ನ ಪ್ರಾಣ ಹೋಗಬೇಕು. ನಂದಿ ವಾಹನ ನಾರಾಭರಣ ಬಾಲಲೋಚನ ಪರಮ ಶಿವಾಯ ಪರಮ ಶಿವಾಯ ಪರಮ ಶಿವ ನಟರಾಜ ಹೆಂಡ್ರು ಇಬ್ರು ಓಡೋಡಿ ಗರ್ಭಗುಡಲ್ಲಿ ಬಂದ ಲಿಂಗಕ್ಕೆ ಆ ಕೂಶಿನ ತಗೋಬೇಕಂತ ಬಂದಾಗ ಸಂಪೂರ್ಣವಾಗಿ ಕಲ್ಲಿನೊಳಗ ತನ್ನ ಪಾರ್ಥಿವ ಶರೀರ ಎಲ್ಲವೂ ಮಾಯ ಆಯ್ತಂತೆ. ಅವ್ವ ಓಡಿ ಬಂದಾಗ ಹಿಂದಿರುವಂತ ತುರುಬ ಕೂದಲಷ್ಟೇ ಉಳಿತು. ಪಾರ್ಥಿವಾದಂತಹ ಶರೀರನ ಲಿಂಗದಲ್ಲಿ ಐಕ್ಯ ಮಾಡಿ ಸೂಕ್ಷ್ಮ ಶರೀರನ ತಗೊಂಡು ಭಗವಂತನ ತೊಡಿ ಮೇಲೆ ಕುಂತು ಆಕಾಶ ಮಾರ್ಗದಲ್ಲಿ ಚೆನ್ನಕ್ಕ ಹೋಗ್ತಾ ಇರುವಂತಹ ಪ್ರಸಂಗದಲ್ಲಿ 33 ಕೋಟಿ ದೇವತೆಗಳು ಕೈಲಾಸದಲ್ಲಿ ಹೊಂಟಾಳೆ. ಎಲ್ಲರೂ ಮಲ್ಲಿಗೆ ಹೂವನ್ನು ಚೆಲ್ಲಿ ಮಂಗಲಾರತಿಯನ್ನು ಬೆಳಗಿ ಚಿಕ್ಕ ವಯಸ್ಸಿನಲ್ಲಿ ಚೊಕ್ಕ ಭಕ್ತಿಯನ್ನು ಮಾಡಿ ಶಿವನನ್ನು ಪಡ್ಕೊಂಡಂತ ಮಹಾಶರಣೆ, ನಿನ್ನ ಕಥೆಯನ್ನ ನಿನ್ನ ಕೀರ್ತನನ್ನು ಕೇಳಂತ ಉದ್ಧಾರ ಆಗಲಿ ಅಂತ 33 ಕೋಟಿ ದೇವತೆಗಳು ಎದ್ದು ನಿಂತ ಕೈ ಮುಗಿಯುವಂತ ಪ್ರಸಂಗ ಚೆನ್ನಕ್ಕ ಕೈಲಾಸದಲ್ಲಿ ಹೋಗ್ತಾ ಇದ್ದಾಳೆ. ಅಂತ ಪರಿಸ್ಥಿತಿಯಲ್ಲಿ ತುರುಬಷ್ಟ ಕೈಯಾಗ ಉಳಿತು, ಮಗಳು ಹೋತಂತೆ. ಅವ ಕಣ್ಣಾಗ ನೀರ್ ತಂದ ಒಂದು ಮಾತನ್ನು ಹೇಳ್ತಾಳ, ಅವ್ವ ಅರ್ಧ ಸಂಸಾರ ಆದರೂ ಸಹಿತ ಈ ಸಂಸಾರ ಮೋಹ ಮಾಯದೊಳು ನಾವು ಸಾಕಷ್ಟು ದೇವರ ಅಭಿಷೇಕ ಹಾಕಿದೀವಿ, ಆದ್ರೆ ಏನೂ ಆಗ್ಲಿಲ್ಲ. ನೀ ಹುಟ್ಟಿ ಬಂದದ್ದೇ ದೇವರಿಗೆ ಆಗಿ ಅಂತ ಗೊತ್ತಾಗ್ಲಿಲ್ಲ ಮಗಳೇ. ಸನ್ಯಾಸಿ ಆಗಬೇಡ, ಸಣ್ಣ ವಯಸ್ಸಿನ ಗುಡಿಗೆ ಬರಬೇಡ ಅಂದೆ ಮಗಳೇ. ಆದ್ರೆ ಭಾಳ ಏನಾದ್ರು ನನ್ನಂಗ ಒಂದ್ 2 ಮಕ್ಕಳ ಹಾಡೋದು ಒಂದು ಮನಿ ಗಂಡಿಟ್ಟ ಮಾಡ್ತಿದ್ದಿ. ಸಂಸಾರ ಮೈಗೆ ಮನಸ್ಸಿಗೆ ಮುಟ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಚಿಕ್ಕ ವಯಸ್ಸಿನಲ್ಲಿ ಭಕ್ತಿಯನ್ನು ಮಾಡಿ ಶಿವನ ಪ್ರೀತಿ
ಮುಕ್ತಿಯನ್ನು ಪ್ರೀತಿಯನ್ನು ಪಡ್ಕೊಂಡು ಜಗತ್ತಿನೊಳಗೆ ಚಿಕ್ಕ ವಯಸ್ಸಿನಲ್ಲಿ ಮುಕ್ತಿಯನ್ನು ಪಡ್ಕೊಂಡು ಕೈಲಾಸಕ್ಕೆ ಹೋದೆಲ್ಲ ಮಗಳೇ, ನಿನ್ನಂತ ಮಗಳಿಗೆ ಹಣದಂತ ತಂದೆ ತಾಯಿಗಳು ನಾವೇ ಪುಣ್ಯವಂತರವ, ನಾವೇ ಪುಣ್ಯವಂತರು. ಅಂದರೆ ನಮ್ಮ ತಿಳಿಲಾದ ಏನೇ ತಪ್ಪುಗಳು ಮಾಡು ಸಹಿತಕ್ಕಂತ ನಮ್ಮ ತಪ್ಪನ್ನು ಕ್ಷಮೆ ಮಾಡು. ನಮ್ಮ ಮನಿ ದೇವರು ಯಾರೇ ಅಲ್ಲ, ನಮ್ಮ ಜಗಲಿ ಮೇಲೆ ಯಾವಾಗೂ ನನ್ನ ಮನಿ ದೇವತೆಯಾಗಿ ನಿನ್ನ ಪೂಜಾ ಮಾಡ್ತಾನವ. ಸೂರ್ಯ ಚಂದ್ರನವರೆಗೆ ನಿನ್ನ ಕೀರ್ತಿ ಅಮರವಾಗಿ ಉಳಿಲಿ, ಜಗತ್ತೇ ನಿನ್ನ ಗುಣಗಾನ ಮಾಡಲಿ. ನಿನ್ನ ಕಥಾ ಕೀರ್ತನ ಕೇಳಿದವರಿಗೆಲ್ಲ ಶಿವನ್ ಭಗವಂತನ ಕೈಲಾಸ ಮಾರದವರಲ್ಲಿ ಒಳ್ಳೇದಾಗಲಿ ಮಗಳಂತ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ತಗೊಂಡು ಮನೆಗೆ ಬರ್ತಾರೆ. ಶಿವನಲ್ಲಿ ಒಂದು ಗುಡಿ ಪರಮಾತ್ಮ ಪಡ್ಕೊಂಡಳು, ಪರಮ ಮೋಕ್ಷ ಪಡ್ಕೊಂಡ್ರು ಅಂತಕ್ಕಂಥ ಚೆನ್ನಕ್ಕ ದೇವಿಯ ಜೀವನ ಕಥಾ ಭಾಗವನ್ನ ಗುರುಗಳ ಪಾಲಿಗೆ ಅರ್ಪಿಸಿ ಉಪಸ್ಥಿತರಾದಂತೆ ಎಲ್ಲರಿಗೆ ನಮಸ್ಕಾರ, ಶರಣು ಶರಣ. ಪಾರ್ವತೇ ಪದೇ ಶಿವ ಹರ ಮಹಾದೇವ ಸದ್ಗುರುನಾಥ ಮಹಾರಾಜ ಕಿ. ನಾಳಿದ್ದು ಹಿಂಗ ಇರ್ಲೋ ಮತ್ತೆ ಬೇರೆ